ವರ್ಷದಲ್ಲಿ ಆರಾಧಿಸಿದ ರೀತಿಯಲ್ಲಿ ಅಲ್ಲ, ಹೊಸ ಅಭಿಷೇಕದೊಂದಿಗೆ, ಹೊಸ ಕೃಪೆಯೊಂದಿಗೆ, ಹೊಸ ಆತನ ಬಲದೊಂದಿಗೆ, ಹೊಸ ಆತನ ಜ್ಞಾನದೊಂದಿಗೆ ನಾವು ಕರ್ತನನ್ನು, ರಾಜಾದಿ ರಾಜನನ್ನು, ಜೀವ ಸ್ವರೂಪನಾದ ನಮ್ಮ ಪರಲೋಕದ ತಂದೆಯನ್ನು ನಾವು ಆರಾಧಿಸೋರಾಗಿದೆ. ಇವತ್ತಿನ ಆರಾಧನೆಯನ್ನು ಭಿನ್ನವಾಗಿರಬೇಕು. ನಾವು ದೇವರಿಗೆ ದಿ ಬೆಸ್ಟ್ ಗಿಫ್ಟ್ ಅನ್ನು ಕೊಡುವ, ದಿ ಬೆಸ್ಟ್ ಗಿಫ್ಟ್ ಕರ್ತನಿಗೆ. ಹಲ್ಲೆಲೂಯಾ. ಓ ಥ್ಯಾಂಕ್ ಯು ಜೀಸಸ್. ಅದರಿಂದ ನಿನ್ನ ಪಾಪಗಳನ್ನು ತೊಳೆದಂತ ಪರಿಶುದ್ಧವಾದ ರಕ್ತದಿಂದ ನನ್ನನ್ನು ನಿನ್ನ ಶುದ್ಧೀಕರಿಸಿದಂತ ಕರ್ತನನ್ನು ಆರಾಧಿಸುವ ನಾವು. ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ. ಥ್ಯಾಂಕ್ ಯು ಲಾರ್ಡ್. ನೂತನ ಹಾಡನ್ನು ಹಾಡಿ ನಾವು ಕರ್ತನನ್ನು ಮಹಿಮೆ ಪಡಿಸುತ್ತೇವೆ. ಆತನ ಸ್ತುತಿಸಿ ಕೊಂಡಾಡುವ, ಹೊಗಳುವ ಎಲ್ಲವನ್ನು ಮರೆತು ಬಿಟ್ವಿ. ಎಲ್ಲವನ್ನು ಮರೆತು ಬಿಟ್ಟು ಯೇಸುವನ್ನು ಮಾತ್ರ ದೃಷ್ಟಿಸಿಕೊಂಡವರಾಗಿ ಹೃದಯದ ಆಳದಿಂದ ಕರ್ತನನ್ನು ಆರಾಧಿಸುತ್ತೇವೆ. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಲಾರ್ಡ್.
ಲಾರ್ಡ್. ಕರ್ತನೇ, ನಮ್ಮ ಒಬ್ಬೊಬ್ಬರ ಜೀವಿತಗಳಲ್ಲಿ ಅಸಾಮಾನ್ಯವಾದ ಕಾರ್ಯಗಳನ್ನು ಮಾಡುವಂತನೇ. ಥ್ಯಾಂಕ್ ಯು ಜೀಸಸ್. ತಂದೆ, ನಿನಗೆ ಸ್ತೋತ್ರ. ಹಾಲೆಲೂಯಾ. ಎಷ್ಟು ಮಂದಿ ನೀವು ನಂಬುತ್ತೀರಿ ಪ್ರಿಯ, ನಾನು ಜಯಶಾಲಿಗಿಂತ ಜಯಶಾಲಿ ಆಗಿದ್ದೇನೆ. ಹೇಳಿರಿ, ಕ್ರಿಸ್ತನಲ್ಲಿ ಜಯಶಾಲಿಗಿಂತ ಜಯಶಾಲಿ ಆಗಿದೆ. ನಿಮ್ಮ ಪರಿಸ್ಥಿತಿ ಏನೇ ಇರ್ಬೋದು, ದುಷ್ಟನಿರ್ಬೋದು, ನೀವು ಸ್ವತಂತ್ರ ಪರಿಸ್ಥಿತಿಯಲ್ಲಿ ಇದ್ದೇ ಇರ್ಬೋದು, ಆದರೆ ಹೇಳಿ, ನನ್ನ ಕರ್ತನು ಹೇಳಿದ್ದಾನೆ, ನಾನು ಜಯಶಾಲಿಗಿಂತ ಜಯಶಾಲಿ ಆಗಿದ್ದೇನೆ. ಯಾಕೆಂದ್ರೆ ಯೇಸು ಸ್ವಾಮಿ ಜಯಶಾಲಿ ಆಗಿದ್ದಾನೆ. ಕ್ರಿಸ್ತನಲ್ಲಿ ಇದ್ದುಕೊಂಡು ನಮ್ಮನ್ನು ಜಯಶಾಲಿಗಳಿಗಿಂತ ಮೇಲಿನವರನ್ನಾಗಿ ಮಾಡಿದ್ದಾನೆ. ಹಾಲೆಲೂಯಾ. ಇವತ್ತು ನನ್ನೊಳಗೆ ನಿನ್ನೊಳಗೆ ಇರುವಾತನು ಈ ಲೋಕದಲ್ಲಿ ಇರುವಂತೆ ಎಲ್ಲ ದುರಾತ್ಮಗಳಿಗಿಂತಲೂ ಎಲ್ಲ ರೋಗದ ಆತ್ಮಗಳಿಗಿಂತಲೂ, ಎಲ್ಲ ಸಾಲದ ಆತ್ಮಗಳಿಗಿಂತಲೂ, ಎಲ್ಲ ದರಿದ ಆತ್ಮಗಳಿಗಿಂತಲೂ, ಎಲ್ಲ ಮರಣದ ಆತ್ಮಗಳಿಗಿಂತಲೂ ಹೆಚ್ಚಿನವನಾಗಿದ್ದಾನೆ, ಉನ್ನತನಾಗಿದ್ದಾನೆ. ಆ ಉನ್ನತನಾದ ದೇವರನ್ನು, ಮಹೋನ್ನತನಾದ ದೇವರನ್ನು ಆರಾಧಿಸಲಿಕ್ಕಾಗಿ ನಾವು ಬಂದವರಾಗಿದ್ದೇವೆ ಪ್ರಿಯರೇ. ನಾವು ಸತ್ತಂತ ದೇವರನ್ನು ಆರಾಧಿಸಲಿಕ್ಕೆ ಬರಲಿಲ್ಲ, ಜೀವ ಸ್ವರೂಪನಾದ ದೇವರನ್ನು ಜೀವ ಉಳ್ಳವರಾಗಿ ದೇವರ ವಾಕ್ಯ ಇರ್ತದೆ, ಶ್ವಾಸವಿರುವುದೆಲ್ಲವೂ ಏನ್ ಮಾಡ್ಬೇಕಂತೆ? ಸುಮ್ಮನೆ ಕೂತ್ಕೊಳ್ಬೇಕಾ? ಯೆಹೋವನನ್ನು ಸ್ತುತಿಸಲು. ಹಾಗಾದ್ರೆ ನಮಗೆ ಶ್ವಾಸ ಉಂಟಾ? ಶ್ವಾಸವಿದ್ದವರು ಹೇಗೆ ಸ್ತುತಿಸಬೇಕು? ಕರ್ತಾದಿ ಕರ್ತನನ್ನು ಆರ್ಭಟದಿಂದ ಆತನನ್ನು ಸ್ತುತಿಸಿಕೊಂಡಾಗ. ಥ್ಯಾಂಕ್ ಯು ಲಾರ್ಡ್. ಹೇಳೋಣ, ಜಯವೇ. ನನಗೆಲ್ಲ ವಿಷಯದಲ್ಲಿ ನನಗೆ ಜಯ ಕೊಟ್ಟಿದೆ ಸ್ವಾಮಿ. ಎಲ್ಲ ಅಪಜಯಗಳನ್ನು, ಸೋಲುಗಳನ್ನು ಜಯವನ್ನಾಗಿ ಮಾರ್ಪಡಿಸುವ ಕರ್ತನು ನಿನ್ನ ಒಳಗಿದ್ದಾನೆ. ನಿನ್ನ ಒಳಗಿದ್ದಾನೆ ಸಹೋದರಿಯೇ, ನಿನ್ನ ಒಳಗಿದ್ದಾನೆ ಸಹೋದರಿ. ಅದನ್ನು ಸಂತೋಷವಾಗಿ ನಾವು ಕರ್ತನ ಸ್ತುತಿಸಿಕೊಂಡಾಗ. ಥ್ಯಾಂಕ್ ಯು ಜೀಸಸ್. ನಮಗೆ ಯೇಸು ಮಾತ್ರ ಸ್ತುತಿದ್ರೆ ಸಾಕು ಬೇರೆ ಯಾರು ಬೇಡ. ಯೇಸು ಒಬ್ಬನಿದ್ದಾರೆ ನಿನ್ನೊಳಗೆ. ನಿನ್ನನ್ನು ಎದುರಿಸೋರು ಯಾರು? ನಿನ್ನ ಜೀವಮಾನದಲ್ಲೆಲ್ಲ ಒಬ್ಬರು ಕೂಡ ನಿನ್ನ ಮುಂದೆ ನಿಲ್ಲುವುದಿಲ್ಲ, ಒಬ್ಬರು ಕೂಡ ನಿನ್ನ ಮುಂದೆ ನಿಲ್ಲುವುದಿಲ್ಲ. ಥ್ಯಾಂಕ್ ಯು ಜೀಸಸ್.
ಯಶಸ್ಸನ್ನೇ ಕಾಣುವವರಾಗಿದೆ ಅಪ್ಪ. ನಾವು ಭಯ ಪಡುವುದಿಲ್ಲ, ಅಂಜುವುದಿಲ್ಲ ಸ್ವಾಮಿ, ನಾವು ಕಳವಳಗೊಳ್ಳುವುದಿಲ್ಲ. ಯಾಕಂದ್ರೆ ನೀನೇ ನಮ್ಮೊಂದಿಗಿದ್ದೆ ಸ್ವಾಮಿ. ನೀ ನಮ್ಮ ಮುಂಬಲವಾಗಿ ಹಿಂಬಲವಾಗಿ ನಮ್ಮನ್ನು ನಡೆಸುವಾಗನಾಗಿದೆಯಪ್ಪ. ಥ್ಯಾಂಕ್ ಯು ಜೀಸಸ್. ನೀ ನಮ್ಮ ಜೊತೆಗಾರನಾಗಿದ್ದೆ ಸ್ವಾಮಿ. ನೀ ನಮ್ಮ ಒಳ್ಳೆಯ ನಾವಿಕನಾಗಿದೆಯಪ್ಪ. ಥ್ಯಾಂಕ್ ಯು ಲಾರ್ಡ್. ಒಳ್ಳೆಯ ತಂದೆ ನೀನಾಗಿದ್ದೆ ಸ್ವಾಮಿ. ಒಳ್ಳೆ ಕುರುಬ ನೀನಾಗಿದೆಯಪ್ಪ. ಥ್ಯಾಂಕ್ ಯು ಜೀಸಸ್. ನಮ್ಮ ದೇವರು ನೀ ನೀತಿವಂತನಾದ ದೇವರೇ ಸ್ವಾಮಿ. ನೀ ನ್ಯಾಯವನ್ನು ಒದಗಿಸುವ ದೇವರಾಗಿದೆ ಸ್ವಾಮಿ. ನೀನು ಬಿಡಿಸುವಂತ ದೇವರು, ನೀನು ವಿಮೋಚಿಸುವಂತ ದೇವರೇ ಸ್ವಾಮಿ. ನೀನು ರಕ್ಷಿಸುವಂತ ದೇವರು, ನೀನು ಸ್ವಸ್ಥಗೊಳಿಸುವಂತ ದೇವರು, ನೀನು ಬಿಡುಗಡೆಗೊಳಿಸುವಂತ ದೇವರೇ ಸ್ವಾಮಿ. ನೀನು ಜಯದಲ್ಲಿ ನಡೆಸುವಂತ ದೇವರು. ನೀನು ಎಂಬುವ ರಾಫ ನಮ್ಮ ಆರೋಗ್ಯದಾಯಕನಾಗಿದೆ ಸ್ವಾಮಿ. ಎಂಬುವ ನಿಸ್ಸಿ ನಮಗೆ ಜಯವನ್ನು ಕೊಟ್ಟಾತನಪ್ಪ. ಎಲ್ಶಡೈ ಸರ್ವಶಕ್ತನಾದ ದೇವರು ನೀನಾಗಿದೆ ಸ್ವಾಮಿ. ಥ್ಯಾಂಕ್ ಯು ಜೀಸಸ್. ಕೊನೆಯದಾಗಿ ಆತನನ್ನು ಆರಾಧಿಸುವ ಎಲ್ಲ ನಮ್ಮ ಕರಗಳನ್ನು ಎತ್ತಿಕೊಂಡು, ನಮ್ಮ ಮನಸ್ಸನ್ನು ಹೃದಯವನ್ನು ಆತನ ಕಡೆಗೆ ನಾವು ಎತ್ತಿಕೊಂಡು ಹೇಳುವ ಮಹಿಮೆ ನಿನಗೆ ಮಾತ್ರ ಸ್ವಾಮಿ. ನಿನಗೊಬ್ಬರಿಗೆ ನಾವು ಎಲ್ಲ ಮಹಿಮೆಯನ್ನು, ಘನತೆಯನ್ನು, ಗೌರವವನ್ನು, ಪ್ರಭಾವವನ್ನು, ಆಧಿಪತ್ಯವನ್ನು ಎಲ್ಲವನ್ನು ನಿನಗೊಬ್ಬನಿಗೆ ಸಲ್ಲಿಸ್ತೇವೆ ಸ್ವಾಮಿ. ಪ್ರಿಯರು, ಇವತ್ತು ನಾನು ನೀವು ಏನಾಗಿದ್ದೀವೋ ಅದು ಆತನ ಕೃಪೆಯಿಂದಲೇ ಆಗಿದ್ದೇವೆ. ಹೊಗಳಿಕೊಳ್ಳಕ್ಕೆ ಏನು ಆಸ್ಪದವಿಲ್ಲ. ನಾವು ಹೊಗಳಿಕೊಳ್ಳುವುದಾದ್ರೆ, ನಾವು ಹೆಚ್ಚಳ ಪಡುವುದಾದ್ರೆ ಅದು ಕ್ರಿಸ್ತನಲ್ಲಿಯೇ, ಅದು ಕ್ರಿಸ್ತನಲ್ಲಿ ನಾವು ಹೆಚ್ಚಳ ಪಡುವವರಾಗಿದ್ದೇವೆ. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಲಾರ್ಡ್. Thank you, Lord.
ನಮ್ಮನ್ನು ಅರಸ ವಂಶಸ್ಥರನ್ನಾಗಿ, ಯಾಜಕರನ್ನಾಗಿ, ಸ್ವಕೀಯ ಜನಾಂಗವಾಗಿ ಸ್ವಾಮಿ ನೀ ನಮ್ಮನ್ನು ಆರಿಸಿಕೊಂಡದಕ್ಕಾಗಿ ಸ್ತೋತ್ರಪ್ಪ. ಥ್ಯಾಂಕ್ ಯು ಲಾರ್ಡ್. ಕರ್ತನೇ, ಈ ಲೋಕದಲ್ಲಿ ನಮ್ಮನ್ನು ಬೆಳಕನ್ನಾಗಿಟ್ಟದಕ್ಕೆ ಸ್ತೋತ್ರಪ್ಪ. ಈ ಭೂಮಿಯಲ್ಲಿ ನಮ್ಮನ್ನು ಉಪ್ಪನ್ನಾಗಿಟ್ಟದಕ್ಕಾಗಿ ಸ್ತೋತ್ರ ಸ್ವಾಮಿ. ಅನೇಕರನ್ನು ಸಂತೈಸುವಂತೆ, ಅನೇಕರನ್ನು ಸ್ವಾಮಿ ಕ್ರಿಸ್ತನ ಕಡೆಗೆ ನಡೆಸುವಂತೆ ಕರ್ತನೆ ನೀ ನಮ್ಮನ್ನು ಅದ್ಭುತಗಳನ್ನಾಗಿಯೋ ಗುರುತುಗಳನ್ನಾಗಿಯೋ ಈ ಲೋಕದಲ್ಲಿ ನಮ್ಮನ್ನು ಇಟ್ಟದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವಪ್ಪ. ಓ ಥ್ಯಾಂಕ್ ಯು ಜೀಸಸ್. ತಂದೆ ನಿನಗೆ ಸ್ತೋತ್ರಪ್ಪ. ಕರ್ತನೇ, ನಿನ್ನ ಸ್ತುತಿ ಆರಾಧನೆಯಲ್ಲಿ ನೀನು ಮಹಿಮೆಯ ಸ್ತೋತ್ರ. ಮುಂದಿನೆಲ್ಲ ಭಾಗವನ್ನು ನಿನ್ನ ಹಸ್ತಕ್ಕೆ ಒಪ್ಪಿಸಿಕೊಡ್ತೇವೆ ಕರ್ತನೆ. ಕೀರ್ತನೆಯ ಭಾಗವನ್ನು, ಕಾಣಿಕೆಯ ಭಾಗವನ್ನು, ಕರ್ತನ ಭೋಜನದ ಭಾಗವನ್ನು, ಸಾಕ್ಷಿಯ ಭಾಗವನ್ನು ಸ್ವಾಮಿ, ಪ್ರಾರ್ಥನೆ ವಿಜ್ಞಾಪನೆಗಳ ಭಾಗವನ್ನು, ಕರ್ತನೆ ವಾಕ್ಯ ಸಂದೇಶದ ಭಾಗವನ್ನು ಎಲ್ಲವನ್ನ ಸ್ವಾಮಿ ನಿನ್ನ ಕೃಪಾಸ್ತಕ್ಕೆ ಒಪ್ಪಿಸಿಕೊಡ್ತೇವಪ್ಪ. ಇವತ್ತಿನ ಆರಾಧನೆಗೆ ಸ್ವಾಮಿ ಈ ಕಾರ್ಯಗಳಿಗೆ ವಿರುದ್ಧವಾಗಿ ಕಾರ್ಯ ಮಾಡುವಂತ ಎಲ್ಲ ಸೈತನ ಕಾರ್ಯ ಕೂಟದ ಕ್ರಿಯೆಗಳನ್ನು, ಅವರೆಲ್ಲ ಸ್ಟ್ರಾಟಜಿಗಳನ್ನು ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಕ್ಯಾನ್ಸಲ್ ಮಾಡ್ತೇವಪ್ಪ. ತಂದೆ, ಒಬ್ಬೊಬ್ಬರ ಜೀವಿತದಲ್ಲಿ ಸ್ವಾಮಿ, ನಮ್ಮ ಸಭೆಯಲ್ಲಿ, ಪ್ರಿಯ ಸೇವಕರುಗಳಲ್ಲಿ ಸ್ವಾಮಿ, ಒಂದೊಂದು ಕುಟುಂಬದಲ್ಲಿ ನಮಗೆ ಕೊಟ್ಟದ ನಿನ್ನ ಸೇವೆಯಲ್ಲಿ ಕರ್ತನೆ ನಿನ್ನ ಚಿತ್ತ, ನಿನ್ನ ಉದ್ದೇಶ, ನಿನ್ನ ಆಲೋಚನೆ, ನಿನ್ನ ಇಷ್ಟ ಮಾತ್ರವೇ ನೆರವೇರಲೆಂದು ನಾವು ಪ್ರಾರ್ಥಿಸ್ತೇವಪ್ಪ. ಕರ್ತನೆ, ನಿನ್ನ ಪಾಡಿಗೆ ಬಂದವರನ್ನು ತಳ್ಳಿ ಬಿಡುವ ದೇವರಲ್ಲ ಸ್ವಾಮಿ. ಪ್ರತಿಯೊಬ್ಬರು ನಿನ್ನಿಂದಲೇ ಸಂತೈಸಲ್ಪಡಲಿ, ಆಧರಿಸಲ್ಪಡಲಿ, ಅವರ ಜೀವಿತಗಳು ಕಟ್ಟಲ್ಪಡಲಿ, ಅವರಿಗೆ ಸ್ವಸ್ಥತೆ ಉಂಟಾಗಲಿ, ಬಿಡುಗಡೆ ಉಂಟಾಗಲಿ, ರಕ್ಷಣೆ ಕಾರ್ಯಗಳು ನಡೆಯಲಿ ಯೇಸುವಿನ ನಾಮದಲ್ಲಿ. ಎಲ್ಲ ಕಟ್ಟುಗಳು ಬಿಚ್ಚಲ್ಪಡಲಿ, ನೋವುಗಳು ಮುರಿಯಲ್ಪಡಲಿ ಯೇಸುವಿನ ನಾಮದಲ್ಲಿ. ಥ್ಯಾಂಕ್ ಯು ಜೀಸಸ್. ಕರ್ತನೆ, ಕಣ್ಣೀರುಗಳು ಒರೆಸಲ್ಪಡಲಿ ಸ್ವಾಮಿ. ಶಾಂತಿ ಸಮಾಧಾನ ನೆಲೆಗೊಳ್ಳಲಿ ಅಪ್ಪ. ಥ್ಯಾಂಕ್ ಯು ಜೀಸಸ್. ಕರ್ತನೆ, ನಮ್ಮ ಮಧ್ಯದಲ್ಲಿ ಕರ್ತನೆ ನೀನು ಕರ್ಕೊಂಡು ಬಂದಂತ ಪ್ರಿಯ ಸೇವಕರ ಮೈಕಲ್ ರಾಜಗಾಗಿ ನಿಮಗೆ ಸ್ತೋತ್ರ ಸಲ್ಲಿಸ್ತೇವೆ ಕರ್ತನೆ. ಅವರ ಇವತ್ತಿನ ದಿವಸದಲ್ಲಿ ನೀನು ಬಲವಾಗಿ ಉಪಯೋಗಿಸಪ್ಪ. ಕರ್ತನೆ, ಆತ್ಮನ ಬಲದಿಂದಲೂ ಪ್ರಕಟಣೆಯ ಜ್ಞಾನದಿಂದಲೂ ಕರ್ತನೆ ಅವರನ್ನು ನೀನು ಬಲವಾಗಿ ಉಪಯೋಗಿಸು ಸ್ವಾಮಿ. ಅವರ ಮೂಲಕ ನಮ್ಮ ಸಂಗಡ ಏನನ್ನು ಮಾತನಾಡಿಕೆ ನೀನು ಬಯಸ್ತೀವ ಸ್ವಾಮಿ, ಅದನ್ನು ನೀನು ಅವರ ಮೂಲಕ ನಮಗೆ ಪ್ರಕಟಗೊಳಿಸು. ಅವರ ಬಾಯಿಗೆ ನೀನು ಬಾಯಿಯಾಗಿ ತಗೊಂಡು ಮಾತನಾಡು ಸ್ವಾಮಿ. ಓ ಥ್ಯಾಂಕ್ ಯು ಜೀಸಸ್. ಕರ್ತನೆ, ಒಬ್ಬೊಬ್ಬರ ಜೀವಿತಗಳು ಬದಲಾಗಲಿ ಸ್ವಾಮಿ. ನೀನು ಮಾತನಾಡಿ ನಾವು ಬದುಕುವವರಾಗಿದ್ದೇವೆ ಸ್ವಾಮಿ. ಥ್ಯಾಂಕ್ ಯು ಜೀಸಸ್. ಕರ್ತನೆ, ನಾವು ಪರಲೋಕದ ನಿನ್ನ ಸ್ವರವನ್ನು ನಾವು ಕೇಳುವವರಾಗಿದ್ದೇವೆ. ನನ್ನ ಕುರಿಗಳು ನನ್ನ ಸ್ವರಕ್ಕೆ ಕಿವಿಗೊಡುತ್ತವೆ ಎಂಬುದಾಗಿ ನಿನ್ನ ವಾಕ್ಯ ಹೇಳಿದ ಪ್ರಕಾರ ನಾವು ಕೇವಲ ನಿನ್ನ ಸ್ವರಕ್ಕೆ ಸ್ವಾಮಿ, ಪರಿಶುದ್ಧಾತ್ಮ ನಿನ್ನ ಸ್ವರಕ್ಕೆ ನಾವು ಕಿವಿಗೊಡುವವರಾಗಿದ್ದೇವೆ. ಎಲ್ಲ ದುಷ್ಟನ ಸ್ವರಗಳನ್ನು, ಎಲ್ಲ ದುಷ್ಟನ ಕಾರ್ಯಗಳನ್ನು ಯೇಸುವಿನ ನಾಮವನ್ನು ನಾವು ತಿರಸ್ಕರಿಸುವವರಾಗಿದ್ದೇವೆ. ಥ್ಯಾಂಕ್ ಯು ಜೀಸಸ್. ಅಂದ್ರೆ ಆ ರೀತಿಯಾಗಿ ನೀನು ಅದ್ಭುತವಾಗಿ ಒಂದೊಂದು ಭಾಗದಲ್ಲಿ ನೀನು ನಡೆಸಿದಕ್ಕಾಗಿ ಸ್ತೋತ್ರ. ನಮ್ಮ ಪ್ರಿಯ ಸೇವಕರ ಅಲೆಕ್ಸ್ ಪಾಸ್ಟ್ರಿಗಾಗಿ ಸ್ತೋತ್ರ, ಅವರ ಕುಟುಂಬಕ್ಕಾಗಿ ಸ್ತೋತ್ರ ಸ್ವಾಮಿ. ಅವರನ್ನು ಕೂಡ ಹೇರಳವಾಗಿ ನೀನು ಆಶೀರ್ವದಿಸು. ನೀನು ಕೊಟ್ಟಂತ ಸೇವೆಯಲ್ಲಿ ಅವರನ್ನು ಬಲವಾಗಿ ಉಪಯೋಗಿಸು ಸ್ವಾಮಿ. ಒಬ್ಬೊಬ್ಬರಿಗೆ ಕ್ರಿಸ್ತನ ಪ್ರಕಟಣೆ ಉಂಟಾಗಲಿ ಸ್ವಾಮಿ. ನಮಗೆ ಕ್ರಿಸ್ತನ ಪ್ರಕಟಣೆ ಇನ್ನೂ ಹೆಚ್ಚಾಗಿ ಬೇಕು ಸ್ವಾಮಿ, ಉಂಟಾಗಲಿ ನೀವು ಜೀಸಸ್. ಥ್ಯಾಂಕ್ ಯು ಲಾರ್ಡ್. ನಿನ್ನನ್ನು ತಿಳಿಯಬೇಕಾದ ರೀತಿಯಲ್ಲಿ ನಾವು ತಿಳಿಯುವಂತೆ ಸಹಾಯ ಮಾಡು. ನಮ್ಮ ಅಂಡರ್ಸ್ಟ್ಯಾಂಡಿಂಗ್ ಓಪನ್ ಆಗಲಿ ಸ್ವಾಮಿ. ನಮ್ಮ ಮನೋವೇದನೆಗಳು ಪ್ರಜ್ವಲಿಸಲಿ, ಬೆಳಗಲಿ ಸ್ವಾಮಿ. ಥ್ಯಾಂಕ್ ಯು ಜೀಸಸ್. ತಂದೆ, ನಿನಗೆ ಸ್ತೋತ್ರ. ಎಲ್ಲದರಲ್ಲಿಯೂ ಸ್ತುತಿ ಸ್ತೋತ್ರಕ್ಕೆ ನಾಮಾನ ಮಹಿಮೆ ಗೌರವ ನಿನಗೊಬ್ಬನೇ ಸಲ್ಲಿಸ್ತೇವಪ್ಪ. ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆಯೇ, ಆಮೆನ್. Hallelujah. Hallelujah. Excuse me for my throat. I'm simply cough and cold this way. My voice cannot be audible. ನನಗೆ ಒಂದು ಕೆಮ್ಮಿನಿಂದ ನಿಮಿತ್ತವಾಗಿ ಒಂದು ನನ್ನ ಸ್ವರ ಅಷ್ಟು ನಿಮಗೆ ಸರಿಯಾಗಿ ಕೇಳಿಸ್ತದೇ ಇರೋ ಗೊತ್ತಿಲ್ಲ. Thank God for God giving me the opportunity to preach in the church. ದೇವರು ನನಗೆ ಈ ಸಭೆಯಲ್ಲಿ ಕೊಟ್ಟಿದ್ದ ಅವಕಾಶಕ್ಕಾಗಿ ನಾನು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸ್ತೇನೆ. Thank God for Pastor Alex. ಈ ಪಾಸ್ಟರ್ ಅಲೆಕ್ಸಿಗೋಸ್ಕರ ನಾನು ಸ್ತೋತ್ರ ಸಲ್ಲಿಸ್ತೇನೆ. Before I give the counsel of God and the word of God, ನಾನು ದೇವರ ವಾಕ್ಯವನ್ನು ಆಲೋಚನೆ ಹೇಳುವುದಕ್ಕಿಂತ ಮುಂಚಿತವಾಗಿ I would like to tell my testimony. ನನ್ನ ಸಾಕ್ಷಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. You know, I was born again. I was saved at the age of 18 when I was doing the college. ನಾನು ಕಾಲೇಜಲ್ಲಿ ಇರುವಾಗ, ನನಗೆ 18 ವರ್ಷ ಪ್ರಾಯವಿರುವಾಗ ನಾನು ರಕ್ಷಣೆಯನ್ನು ಹೊಂದಿಕೊಂಡೆ. After finishing my degree, then in one of the night prayers, I was baptized in the Holy Spirit. ಅದರ ನಂತರ ಡಿಗ್ರಿ ನಂತರ ಒಂದು ಸಲ ರಾತ್ರಿಯ ಪ್ರಾರ್ಥನೆಯಲ್ಲಿ ನಾನು ಪವಿತ್ರಾತ್ಮ ಭರಿತನಾದೆ. Ever since then, I have been doing God's ministry. ಅದರ ನಂತರದಿಂದ ನಾನು ದೇವರ ಸೇವೆಯನ್ನು ಮಾಡಲು ಪ್ರಾರಂಭಿಸಿದೆ. Preaching the streets, going to the hospital, winning souls like
ನಾನು ದಾರಿಯ ಮಗ್ಲಲ್ಲಿ ಮತ್ತು ಆಸ್ಪತ್ರೆಗಳಲ್ಲಿ ಆ ರೀತಿಯಾಗಿ ನಾನು ದೇವರ ವಾಕ್ಯದ ಒಂದು ಸುವಾರ್ತೆ ನಾನು ಸಾಕ್ತಿದ್ದೆ. When I got my officer posting, I was here. I worked in the Mangalore, SBI Mangalore, the main branch for I think 6 to 8 weeks here. ನಾನು ಮಂಗಳೂರು ಪ್ರದೇಶದಲ್ಲಿ SBI ಬ್ಯಾಂಕಲ್ಲಿ ಮ್ಯಾನೇಜರ್ ಆಗಿ ನಾನು ಆ ಸಮಯದಲ್ಲಿ ಕೆಲಸ ಮಾಡ್ತಿದ್ದೆ. So 82. So ever since then I am coming to Mangalore and preaching. ಒಂದು 82ನೇ ಇಸವಿಯಲ್ಲಿ ಆ ಸಮಯದಿಂದ ನಾನು ಮಂಗಳೂರು ಪಟ್ಟಣಕ್ಕೆ ಬರಲಿಕ್ಕೆ ಆರಂಭಿಸಿದೆ. So I have a special heart for city of Mangalore. ನಾನು ಮಂಗಳೂರು ಪ್ರದೇಶಕ್ಕೆ ಒಂದು ವಿಶೇಷವಾದ ರೀತಿ ನನಗೆ ಒಂದು ಹೃದಯದಲ್ಲಿ ತಗೊಂಡು ಇದೆ. I resigned my job, in 2006 and now doing full-time ministry. ನಾನು 2006ರಲ್ಲಿ ನನ್ನ ಒಂದು ಈ ಲೋಕದ ಸೇವೆಗೆ ನಾನು ರಾಜೀನಾಮೆ ಕೊಟ್ಟು ನಾನು ಪೂರ್ಣಾವಧಿ ಸೇವೆಗೆ ನಾನು ಬಂದೆ. My wife passed away, went to be with the Lord. In 2014, I have children and I am just going forward to build the kingdom of God. ನಾನು 2014ರಲ್ಲಿ ನನ್ನ ಹೆಂಡತಿ ಕರ್ತನಲ್ಲಿ ಹೊಂದಿದ್ರು, ನನಗೆ ಮಕ್ಕಳಿಲ್ಲ, ಆದರೂ ನಾನು ದೇವರೊಂದಿಗೆ ಇದ್ದುಕೊಂಡು ನಾನು ದೇವರ ಸೇವೆಯನ್ನು ಮುಂದುವರಿಸ್ತಿದ್ದೇನೆ. Jesus took me to 16 countries and I preached in 14 countries. ದೇವರು 14 ದೇಶಗಳಿಗೆ ನನ್ನನ್ನು ಹೊರ ದೇಶಗಳಿಗೆ ಕೂಡ ಕರ್ಕೊಂಡು ಹೋಗಿದ್ದಾರೆ ಮತ್ತು 14 ದೇಶಗಳಲ್ಲಿ ನಾನು ದೇವರ ಸುವಾರ್ತೆಯನ್ನು ಸಾರಿದ್ದೇನೆ. I didn't build my house. ನಾನು ನನ್ನ ಮನೆಯನ್ನು ಕಟ್ಟಿಕೊಳ್ಳಲಿಲ್ಲ. God gave me a house. ಆದರೆ ದೇವರು ನನಗೆ ಒಂದು ಮನೆಯನ್ನು ಕೊಟ್ಟಿದ್ದಾರೆ. So many testimonies I can tell, but with lack of time, I am very briefly telling. ಅನೇಕ ಸಾಕ್ಷಿಗಳನ್ನು ನಾನು ದೇವರ ಮಹಿಮೆಗಾಗಿ ಹೇಳ್ಬೋದು, ಆದರೆ ಸಮಯದ ಕೊರತೆ ಇದ್ದದ್ರಿಂದ ನಾನು ಸಂಕ್ಷಿಪ್ತವಾಗಿ ನಾನು ಹೇಳಿದೆ. The first thing you as a family you have to pray every day and read Psalm 91. ನೀವು ಪ್ರಥಮವಾಗಿ ನೋಡುವ ಕುಟುಂಬವಾಗಿ ಪ್ರತಿ ದಿವಸಗಳು ನೀವು ಕುಟುಂಬ ಪ್ರಾರ್ಥನೆಯನ್ನು ಮಾಡಬೇಕು ಮತ್ತು ಕೀರ್ತನೆ 91 ಪ್ರತಿದಿನ ನೀವು ಓದಬೇಕು. Now there is an outbreak in China, HPV virus outbreak. It is spread to Japan. So my Bible what say we will have pestilence in the last days, wars and earthquakes. ನಾವು ನೋಡ್ತೀವಿ ಚೈನಾ ದೇಶದಲ್ಲಿ ಆ ಒಂದು ವೈರಸ್ ಅಲ್ಲಿಂದ ಅದು ಹಬ್ಬಿ ನಂತರ ಜಪಾನ್ ದೇಶಕ್ಕೆ ಹೋಗ್ತಾ ಉಂಟು. ನಮಗೆ ದೇವರ ವಾಕ್ಯ ಗೊತ್ತುಂಟು, ಅಂತ್ಯಕಾಲದಲ್ಲಿ ಎಲ್ಲ ಕಾರ್ಯಗಳು ದುಷ್ಟನ ಕಾರ್ಯಗಳು ನಡೆಯುವಂಥ ಸಮಯದಲ್ಲಿ ನಾವು ಪ್ರಾರ್ಥಿಸುವ. Every day read the Psalm 91 it gives us God's protection. ಈ ಕೀರ್ತನೆ 91 ನಮಗೆ ದೇವರೊಂದು ಭದ್ರತೆಯನ್ನು ಸುರಕ್ಷತೆ ನಮಗೆ ಒದಗಿಸುವಂತದ್ದಾಗಿದೆ. 91:3 we read. ಕೀರ್ತನೆ 91ನೇ ಅಧ್ಯಾಯದಲ್ಲಿ 3ನೇ ವಚನ ನೀವು ಓದೋದು. Deliver thee from the noise of pestilence. ಆಗ ನಮಗೆ ನಾವು ನೋಡ್ತೇವೆ ಕೀರ್ತನೆ 91 3ನೇ ವಚನ, ನಿನ್ನನ್ನು ಬೇಟೆಗಾರನ ಬಲೆಯಿಂದಲೂ ಮರಣಕರ ವ್ಯಾಧಿಯಿಂದಲೂ ತಪ್ಪಿಸುವನು ಆತನೇ. Fifth word says, 5ನೇ ವಚನ ಹೇಳ್ತದೆ, you shall not afraid for the pestilence that walketh in the night. ಈರುಳ್ಳಿ ಭಯಹುಟ್ಟಿಸುವ ಯಾವುದಕ್ಕೂ ಹಗಲಲ್ಲಿ ಹಾಡಿ ಬರುವ ಬಾಣಕ್ಕೂ ನೀನು ಅಂಜ ಕಾರಣವಿಲ್ಲ. So the word of God is protection. The Holy Spirit, like a wall of fire and the prayer. We are in the refuge. God is our refuge. He is a protector. He is our protection. ನಮಗೆ ದೇವರು ನಮ್ಮನ್ನು ಸುರಕ್ಷತೆಯಲ್ಲಿ ನಡೆಸ್ತಾನೆ, ಪವಿತ್ರಾತ್ಮನ ಬೆಂಕಿಯೋಪಾದಿಯಲ್ಲಿ ನಮ್ಮನ್ನು ಭದ್ರಪಡಿಸ್ತಾನೆ. ಅದೇ ರೀತಿಯಲ್ಲಿ ನಾವು ದೇವರಲ್ಲಿ ಪ್ರಾರ್ಥಿಸುವ ದೇವರು ನಮಗೆ ಆತನು ಸುರಕ್ಷತೆಯಲ್ಲಿ ನಮ್ಮನ್ನು ನಡೆಸುವಾತನಾಗಿದ್ದಾನೆ. And see, first thing, important thing, we now every year we are celebrating New Year. Every day new year days are coming. ನಾವು ಪ್ರತಿ ವರ್ಷ ನಾವು ಹೊಸ ವರ್ಷವನ್ನು ಆಚರಿಸ್ತೇವೆ ಮತ್ತು ಪ್ರತಿ ದಿವಸ ಕೂಡ ನಮಗೆ ದೇವರು ಹೊಸ ದಿವಸವನ್ನಾಗಿ ಅನುಗ್ರಹಿಸಿಕೊಡ್ತಾನೆ. The Bible says in 2 Corinthians 5:17, ಸತ್ಯವೇದ ಹೇಳ್ತದೆ 2ನೇ ಕೊರಿಂಥ 5ನೇ ಅಧ್ಯಾಯ 17ನೇ ವಚನ ಹೇಳ್ತದೆ, if any man is in Christ, he is a new creation. ಹೀಗಿರಲಾಗಿ ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾದನೆಂಬುದಾಗಿ ಸತ್ಯವೇದ ಹೇಳ್ತದೆ. All things are passed away. ಎಲ್ಲವೂ ಅದು ಹಳೆತೆಲ್ಲ ಸಂಗತಿ ಹೋಯಿತು, Behold, everything become new. ಎಲ್ಲವೂ ನೂತನವಾಯಿತು ಎಂಬುದಾಗಿ ಸತ್ಯವೇದ ಹೇಳ್ತದೆ. So as we enter the new year, ನಾವು ಈ ಹೊಸ ವರ್ಷದಲ್ಲಿ ನಾವು ಪ್ರವೇಶಿಸಿರುವಾಗ our old carnal man should be put off, should be buried. ನಮ್ಮ ಈ ಶಾರೀರಿಕ ಮನುಷ್ಯನು ಆತನ ಸತ್ತನ್ನು ಹೂಣುವಂತೆ ಮಾಡಬೇಕು, ಹೂಣಲ್ಪಡಬೇಕು. That's what we read Ephesians 4:22. ಅದನ್ನೇ ನಾವು ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 22ನೇ ವಚನದಲ್ಲಿ ನಾವು ನೋಡಿಕೊಳ್ಳುತ್ತೇವೆ. Put off your former nature, person, old man, that is full of corruption, full of ಇಲ್ಲಿ ನಾವು ನೋಡ್ತೇವೆ ಎಫೆಸ 5:22 ನೋಡಿಕೊಳ್ಳುತ್ತೇವೆ, ನೀವು ನಿಮ್ಮ ಹಿಂದಿನ ನಡತೆಯನ್ನು ಅನುಸರಿಸದೆ ಪೂರ್ವ ಸ್ವಭಾವವನ್ನು
transformed into the image of God. ನಾವು ದೇವರ ಸ್ವರೂಪಕ್ಕೆ ನಾವು ರೂಪಾಂತರಗೊಂಡವರಾಗಿದ್ದೇವೆ. Every know, nobody once born again, you will not become a full man, a mature man. ಒಮ್ಮೆಲೆ ನೀವು ರಕ್ಷಣೆ ಹೊಂದಿದಾಗ ಹೊಸ ಸೃಷ್ಟಿಯಾದ ಒಮ್ಮೆಲೆ ನೀವು ಪ್ರಬುದ್ಧತೆಗೆ ಆ ಪ್ರವೀಣತೆಗೆ ಪರಿಪಕ್ವತೆಗೆ ನೀವು ಹೋಗುವುದಿಲ್ಲ. So our nature slowly, the old nature should be gone, and we should put on the new man, that is the image of his son in the right, the image of in the righteousness, in the holiness. ನಾವು ನಮ್ಮ ಪೂರ್ವ ಸ್ವಭಾವವನ್ನು ತೆಗೆದುಹಾಕಿ ದೇವರು ಕೊಡುವಂತಹ ನೀತಿವಂತಿಕೆಯನ್ನು ನೀತಿ ವಸ್ತ್ರ ನಾವು ಧರಿಸಿಕೊಂಡವರಾಗಿರಬೇಕು. ದೇವರ ಸ್ವರೂಪಕ್ಕೆ ನಾವು ಹೊಂದಿಕೊಂಡವರಾಗಿರಬೇಕು. And what we read in 24th verse, read it, Ephesians 4:24. ಅದನ್ನೇ ನಾವು ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 24ನೇ ವಚನದಲ್ಲಿ ನಾವು ಓದಿಕೊಳ್ಳುವುದಾದರೆ, ಆ ಸ್ವಭಾವವು ದೇವರ ಹೋಲಿಕೆ ಮೇರೆಗೆ ಸತ್ಯಾನುಗುಣವಾದ ನೀತಿಯುಳ್ಳದಾಗಿಯೂ ದೇವ ಭಯವುಳ್ಳದಾಗಿಯೂ ನಿರ್ಮಿಸಲ್ಪಟ್ಟಿದೆ. So put on the new man. So your nature should change, your attitude, your behavior, character, personality should entirely change. You should be like Jesus. ನಾವು ನೂತನ ಸ್ವಭಾವ ಧರಿಸಿಕೊಂಡ ಮೇಲೆ ನಮ್ಮ ಸ್ವಭಾವ, ಗುಣ, ನಡತೆ ಎಲ್ಲವೂ ಬದಲಾಗಿ ಕ್ರಿಸ್ತನ ಸ್ವರೂಪದಲ್ಲಿ ನಾವು ನಡೆಸಲ್ಪಡಬೇಕು. So that is very important. ಅದು ನಮ್ಮ ಜೀವಿತದಲ್ಲಿ ಬಹಳ ಪ್ರಾಮುಖ್ಯವಾಗಿದೆ. Not just celebrating New Year, every day new day is coming. ನಾವು ಹೊಸ ವರ್ಷವನ್ನು ಆಚರಿಸುವುದು ಮಾತ್ರವಲ್ಲ, ನಮ್ಮ ಜೀವಿತಗಳಲ್ಲಿ ಪ್ರತಿ ದಿವಸ ಅದು ಹೊಸದಾಗಿ ಬರುವಂತದ್ದಾಗಿದೆ. So wherever we have failed, ask God to give grace to overcome our failures, anger, jealousy, hatred, so many, the old carnal nature should be completely gone. It should be gone in our life. ನಾವು ಎಲ್ಲೆಲ್ಲಿ ಸೋತಿದ್ದೇವೆ ಅಥವಾ ಎಲ್ಲೆಲ್ಲಿ ನಮ್ಮನ್ನು ನಾವು ಬದಲಾಯಿಸಿಕೊಳ್ಳಿಕ್ಕೆ ನಾವು ಸೋತಿದ್ದು ಅಲ್ಲೆಲ್ಲಿ ದೇವರನ್ನು ನಾವು ಕೇಳಿಕೊಳ್ಬೇಕು. ದೇವರೇ, ನನ್ನಲ್ಲಿರೋ ಹೊಟ್ಟೆ ಕಿಚ್ಚು, ಬೇಡವಾದ ಸಂಗತಿಗಳು, ಕಹಿತನ, ಕ್ಷಮ ಪಡೆಯಲಿರುವಂಥ ಸಂಗತಿಗಳು ಯಾವುದು ಇದ್ರೂ ಕೂಡ ಆ ಶಾರೀರಿಕ ಸ್ವಭಾವದ ಸಂಗತಿಗಳು ನಾವು ಬಿಟ್ಟು ಬಿಡಬೇಕು. ದೇವರನ್ನು ನಾವು ಕೇಳಿಕೊಳ್ಳುವವರಾಗಿದ್ದೇವೆ. The purpose of God has chosen you before the foundation that you should be like Him, Jesus, His Son, Jesus. ನಮ್ಮನ್ನು ಈ ಲೋಕದ ದೇವರು ಆರಿಸಿಕೊಂಡದ್ದು, ಈ ಜಗದೋತ್ಪತ್ತಿಗಿಂತ ಮುಂಚೆ ಆರಿಸಿಕೊಂಡದ್ದು ಯಾಕೆಂದ್ರೆ ನಾವು ಯೇಸು ಕ್ರಿಸ್ತನಾಗುವ ಆತನಾಗಿ ಆ ಸ್ವರೂಪದಲ್ಲಿ ತಂದೆಯಾದ ದೇವರ ಮಗನಾದ ಯೇಸು ಕ್ರಿಸ್ತನ ಸ್ವರೂಪದಲ್ಲಿ ನಾವು ಇರುವಾಗೆ ಆತ ನಮ್ಮನ್ನು ಆರಿಸಿಕೊಂಡಿದ್ದಾನೆ. Ezekiel 36:26 says like this. ಯೆಶಾಯ 36:26. 36:26. ಯೆಶಾಯ 36:26 ಹೇಳ್ತದೆ, He said, I will give you a new heart and new spirit. ನಾನಿಗೆ ಹೊಸ ಹೃದಯವನ್ನು ಹೊಸ ಆತ್ಮ ನಾನಿಗೆ ಕೊಡ್ತೇನೆ. I will take away your stony, stubborn heart and give you a heart of flesh. ನಾನಿಗೆ ಕಠಿಣ ಹೃದಯವನ್ನು ತೆಗೆದುಕೊಂಡು ನಾನಿಗೆ ಮೃದುವಾದ ಹೃದಯವನ್ನು ನಾನಿಗೆ ಕೊಡುತ್ತೇನೆ ಎಂಬುದಾಗಿ ದೇವರು ಹೇಳ್ತಿದ್ದಾನೆ. God is willing to give us a soft heart. ದೇವರು ತನ್ನ ಒಂದು ಮೃದುವಾದ ಹೃದಯವನ್ನು ನಮಗೆ ಕೊಡ್ಲಿಕ್ಕೆ ಆತನ ಬಯಸ್ತಾನೆ. So this year we should have a new heart, that the heart is full of love and compassion. Amen. ಈ ವರ್ಷದಲ್ಲಿ ನಾವು ಹೊಸ ಹೃದಯವನ್ನು ಹೊಂದಿಕೊಂಡವರಾಗಿರಬೇಕು. ಆ ಹೃದಯದಲ್ಲಿ ಕೇವಲ ಪ್ರೀತಿ, ಕರುಣೆ, ದಯೆ, ಕನಿಕರ ತುಂಬಿಕೊಂಡಿರಬೇಕು. The Bible says the heart is most wicked part in the life. ಸತ್ಯವಾದ ಹೇಳ್ತದೆ, ನಮ್ಮ ಹೃದಯವು ಅದು ಮೋಸಕರವಾಗಿದೆ, ಅದು ವಂಚನೆಗೆ ಒಳಗಾಗಿದೆ. Mark 7:21 we read, out of the heart proceed all of the, the lust, adultery, all fornication, everything, so many things out of the heart it proceeds. ಮಾರ್ಕ್ 7ನೇ ಅಧ್ಯಾಯದಿಂದ ನಾವು ನೋಡಿಕೊಳ್ತೇವೆ, ನಮ್ಮ ಒಳಗಿಂದ ಅಂದ್ರೆ ಹೃದಯದ ಹೊಟ್ಟೆ ಒಳಗಿಂದ ಅದು ಬೇಡವಾದ ಸಂಗತಿಗಳು ಅದು ಹೊರಗೆ ಬರುವಂತದ್ದಾಗಿದೆ. What we go inside will not corrupt as what has come out of the heart will corrupt our life. ಯಾವುದು ನಮ್ಮ ಹೊಟ್ಟೆಯೊಳಗೆ ಹೋಗ್ತದೆ ಅದು ನಮ್ಮನ್ನು ಕೆಟ್ಟದಾಗಿ ಮಾಡುವುದಿಲ್ಲ, ಅದು ನಮ್ಮನ್ನು ಹೊಲೆಯಾಗಿ ಮಾಡುವುದಿಲ್ಲ. ಆದರೆ ನಮ್ಮ ಬಾಯಿಂದ ಬರುವಂಥದ್ದು ಅದು ನಮ್ಮನ್ನು ಹೊಲೆಯನ್ನಾಗಿ ಅಥವಾ ಕೆಟ್ಟದನ್ನಾಗಿ ಅದು ಮಾಡುವಂಥದ್ದಾಗಿದೆ. Again God promises, gives Isaiah 43:19. ಯೆಶಾಯ 43:19 ಹೇಳ್ತದೆ. Read that 43:19. ಯೆಶಾಯ 43:19. ಈಗೋ ಹೊಸ ಕಾರ್ಯವನ್ನು ಮಾಡುವೆನು, ಈಗ ತಲೆದೋರುತ್ತಲಿದೆ, ನಿಮಗೆ ಕಾಣುವುದಿಲ್ಲವೋ? ನಾನು ಅರಣ್ಯದಲ್ಲಿ ಮಾರ್ಗವನ್ನು ಏರ್ಪಡಿಸಿ ಅಡವಿಯಲ್ಲಿ ನದಿಗಳನ್ನು ಹರಿಸುವೆನು, ನನ್ನ ಸ್ತೋತ್ರವನ್ನು ಪ್ರಚಾರ ಪಡಿಸಲಿ ಎಂದು ನಾನು. Behold, I will do new things in your life, God says. ದೇವರು ಹೇಳ್ತಿದ್ದ, ನಾನು ನಿನ್ನ ಜೀವಿತದಲ್ಲಿ ನಾನು ಹೊಸ ಕಾರ್ಯಗಳನ್ನು ಮಾಡುತ್ತೇನೆ. It's already started, he says. ಈಗಾಗಲೇ ಅದು ತಲೆದೋರು, ಆದರೆ ಅದು ಪ್ರಾರಂಭಿಸಲ್ಪಟ್ಟಿದೆ. What is that? He will make ways, he will make road map
in the wilderness. ಅರಣ್ಯದಲ್ಲಿ ನಿನಗೆ ಮಾರ್ಗವನ್ನು ಆತ ಸಿದ್ಧಪಡಿಸುವಾತನಾಗಿದ್ದಾನೆ. He will create rivers in the desert. ಆ ಮರುಭೂಮಿಯಲ್ಲಿ ನಿನಗೆ ಒರತೆಗಳ ನದಿಗಳನ್ನು ಆತನು ಬರಮಾಡಿಸುವಾತನಾಗಿದ್ದಾನೆ. It is not possible, no, to have a river in the desert, but it's happening now in the Saudi Arabia and all other in the desert countries. ನಾವು ನೋಡ್ತೇವೆ ಮರುಭೂಮಿಯಲ್ಲಿ ಒಂದು ನದಿ ಬರುವುದು ಅಥವಾ ನೀರು ಒರತೆಗಳು ಬರೋದು ಅದು ಸಾಧ್ಯ. ನಾವು ನೋಡ್ತೇವೆ ಈಗ ಸೌದಿ ಅರೇಬಿಯಾ ಅಲ್ಲೆಲ್ಲ ಒಂದು ಆ ಒರತೆಗಳು ಬರುವಂತೆಲ್ಲ ನೋಡಿಕೊಳ್ತೇವೆ. You may be puzzled, you don't know which direction you have to go in life, what to do. You are not able to take any kind of decision. You are wondering whether to go this way or that way. You are puzzled. ನೀವು ಒಂದು ವೇಳೆ ನಿಮ್ಮ ಜೀವಿತದಲ್ಲಿ ಗಲಿಬಿಲಿಗೊಂಡವರಾಗಿ ನಿಮಗೆ ಯಾವ ತೀರ್ಮಾನವನ್ನು ಸರಿಯಾಗಿ ತೀರ್ಮಾನ ತೆಗೆದುಕೊಳ್ಬೇಕಾ ಅಥವಾ ಯಾವ ಮಾರ್ಗದಲ್ಲಿ ನಾನು ಹೋಗಬೇಕು ಎಂಬ ಆ ಒಂದು ಗಲಿಬಿಲಿ ಇರುವುದಾದರೆ, if you go to a desert, a wilderness, you will not know whether this is the east or west, south or north. You cannot get out of the wilderness. ನೀವು ಅರಣ್ಯದಲ್ಲಿ ಅಥವಾ ಕಾಡಿನಲ್ಲಿ ಹೋಗುವಾಗ ನಿಮ್ಗೆ ಯಾವುದು ಉತ್ತರ, ಯಾವುದು ದಕ್ಷಿಣ, ಯಾವುದು ಪೂರ್ವ, ಯಾವುದು ಪಶ್ಚಿಮ, ಯಾವ ದಾರಿ ಎಂಬುದಾಗಿ ನಿಮಗೆ ಅಲ್ಲಿ ಗೊತ್ತಾಗುವುದಿಲ್ಲ. Maybe having such kind of you are living in a directionless life, whether to take this decision or that decision. ಒಂದು ವೇಳೆ ನಿಮ್ಮ ಜೀವಿತದಲ್ಲಿ ನೀವು ಗಲಿಬಿಲಿಗೊಂಡವರಾಗಿ ಯಾವ ಆ ತೀರ್ಮಾನ ತೆಗೆದುಕೊಳ್ಬೇಕಾ, ನಾನು ಈ ತೀರ್ಮಾನ ತೆಗೆದುಕೊಳ್ಬೇಕೆಂಬ ಒಂದು ಗಲಿಬಿಲಿಯಲ್ಲಿ ಇರ್ತೀರಿ. God says, I will make a roadway map for your life. Maybe in the wilderness, but I will show the path where to go. ದೇವರು ಹೇಳ್ತಿದ್ದಾನೆ, ನಾನು ನಿನಗೆ ಅರಣ್ಯದಲ್ಲಿ ನೀನು ಹೋಗಬೇಕಾದ ಮಾರ್ಗವನ್ನು ನಾನು ನಿನಗೆ ತೋರಿಸಿ ಕೊಡ್ತೇನೆ. Again he promises another word, Isaiah 41:15. ಇನ್ನೊಂದು ಆತನ ವಾಗ್ದಾನ ವಚನವನ್ನು ಹೇಳ್ತಾನೆ, ಯೆಶಾಯನ ಗ್ರಂಥ 41ನೇ ಅಧ್ಯಾಯ 15ನೇ ವಚನ. 41:15ರಲ್ಲಿ, ಈಗೋ ನಾನು ನಿನ್ನನ್ನು ಈಗೋ ನಾನು ನಿನ್ನನ್ನು ಮಸಿದ ಮನೆ ಅಲ್ಲಿನ ಹೊಸ ಹಂತಿ ಕುಂಟೆಯನ್ನಾಗಿ ಮಾಡಿದ್ದೇನೆ. ನೀನು ಬೆಟ್ಟಗಳನ್ನು ಉಕ್ಕುತ್ತಾ ಪುಡಿ ಪುಡಿ ಗೈದು ಗುಡ್ಡಗಳನ್ನು ಒಟ್ಟು ಮಾಡುವಿ ಎಂಬುದಾಗಿ. ಇದು ಒಂದು ವಾಗ್ದಾನ, ಯಾರೆಲ್ಲ ಸೇವೆಗಾಗಿ ಹೋಗ್ತಾರ ಅಂತವರಿಗೋಸ್ಕರ. ಇಲ್ಲಿ ಹೇಳ್ತದೆ, ಈಗೋ ನಾನು ನಿನ್ನನ್ನು ಮಸಿದ ಮೊನೆಯಲ್ಲಿನ ಹೊಸ ಹಂತಿ ಕುಂಟೆಯನ್ನಾಗಿ, ಅಂದ್ರೆ ಒಂದು ಶಾರ್ಪ್ ಆದ ಒಂದು ಆಯುಧವಾಗಿ ನಾನು ನಿನ್ನನ್ನು ಮಾಡ್ತೇನೆ. ನನ್ನ ಒಂದು ಹಸ್ತದಲ್ಲಿ ನಿನ್ನನ್ನು ಬಲಯುತವಾದ ಆಯುಧವನ್ನಾಗಿ ನಾನು ಮಾಡ್ತೇನೆ. ಅದು ಬೆಟ್ಟಗಳನ್ನು ಪುಡಿ ಪುಡಿ ಮಾಡ್ತದೆ. ಅದನ್ನೆಲ್ಲೋ ಬೆಟ್ಟವನ್ನು ಅದು ಪುಡಿ ಪುಡಿ ಗೈತದೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ದೇವರು ನಿಮ್ಮನ್ನು ಬಲವಾಗಿ ಉಪಯೋಗಿಸಲಿಕ್ಕೆ ಆತನು ಬಯಸ್ತಾನೆ. So only thing you are willing, availability. If you are available, God can do it. God will make you a new threshing, powerful instrument. ನೀವು ಒಂದೇ ಒಂದು ಮಾಡಬೇಕು, ನೀವು ದೇವರಿಗಾಗಿ ಸಿಗಬೇಕು, ನೀವು ದೇವರಿಗೆ ಅವಕಾಶವನ್ನು ಮಾಡಿಕೊಡ್ಬೇಕು. ಆಗ ಮಾತ್ರ ಆತನು ನಿಮ್ಮನ್ನು ಒಂದು ಉತ್ತಮವಾದ ಆಯುಧವಾಗಿ, ಬಲವಾಗಿ ಆಯುಧವಾಗಿ ಆತನು ಉಪಯೋಗಿಸುವಾತನಾಗಿದ್ದಾನೆ. Promise for this year. ಈ ವರ್ಷಕ್ಕೋಸ್ಕರ ನಿಮಗೊಂದು ಇದು ವಾಗ್ದಾನ ವಚನವಾಗಿದೆ. Hold on to the promises. ಈ ವಾಗ್ದಾನ ವಚನವನ್ನು ಬಿಗಿಯಾಗಿ ಹಿಡಿದುಕೊಳ್ಳಿರಿ. Repeat it and say, God, you have said it, Lord, you do it, Lord. Amen. ದೇವರೇ, ಈ ವಾಗ್ದಾನವನ್ನು ನೀನು ಹೇಳಿದೆಲ್ಲ ಸ್ವಾಮಿ, ಇದು ನನ್ನ ಜೀವಿತದಲ್ಲಿ ಮಾಡುವುದಕ್ಕಾಗಿ ನಿನಗೆ ಸ್ತೋತ್ರ. All the promises of God and the Bible are in Christ. Amen, amen, amen. Amen. ಎಲ್ಲ ವಾಗ್ದಾನ ವಚನಗಳು ಕ್ರಿಸ್ತ ಯೇಸುವಿನಲ್ಲಿ ಅದು ಹೌದು ಮತ್ತು ಆಮೆನ್ ಆಗಿದೆ. We are living in the last days, you must know that. ನಿಮಗೆ ಗೊತ್ತುಂಟು, ನಾವು ಈ ಕೊನೆಯ ದಿವಸಗಳಲ್ಲಿ ನಾವು ಈಗ ಜೀವಿಸ್ತಾ All the promises are written, the prophecies in the Bible written are being fulfilled. ಎಲ್ಲ ವಾಗ್ದಾನ ವಚನಗಳು ಸತ್ಯವೇದದಲ್ಲಿ ಬರೆಯಲ್ಪಟ್ಟಂತದ್ದು ಅದು ನೆರವೇರುತ್ತಲೇ ಇದೆ. You know that Luke, we read Luke chapter 21, Matthew 24, we read all these disciples in Matthew 24, disciples are asking, what is the end of the world and what is the sign of the second coming of your second coming? ಇಲ್ಲಿ ನಾವು ಲೂಕನ ಬರೆದ ಸುವಾರ್ತೆ 21ನೇ ಅಧ್ಯಾಯ ಮತ್ತೆ ಬರೆದ ಸುವಾರ್ತೆ 24ನೇ ಅಧ್ಯಾಯ, ಈ ಎಲ್ಲ ಅಧ್ಯಾಯಗಳನ್ನು ನಾವು ಓದಿಕೊಳ್ಳುವಾಗ ಒಂದು ಅಲ್ಲಿ ನಾವು ನೋಡ್ತೇವೆ, ಶಿಷ್ಯರು ಕೇಳ್ತಾರೆ ಕೊನೆಯ ಕಾಲದ ಸೂಚನೆಗಳೇನು. ಅಲ್ಲಿ ಕೊನೆಯ ಕಾಲದ ಲೋಕಾಂತ್ಯದ ಸೂಚನೆಗಳಲ್ಲಿ ಬರೆಯಲ್ಪಟ್ಟಿದೆ. Jesus told them, in the last day many earthquakes,
pestilence, rumors of war, one nation shall rise against another nation. It's all coming true. We are literally seeing, thank God for the television. ಇಲ್ಲಿ ನಾವು ನೋಡ್ತೇವೆ ಈಗಿನ ಕಾಲದಲ್ಲಿ ಯೇಸು ಸ್ವಾಮಿ ಹೇಳಿದಾಗೆ ಅಲ್ಲಲ್ಲಿ ಭೂಕಂಪಗಳಾಗ್ತದೆ, ರಾಜ್ಯಕ್ಕೆ ವಿರುದ್ಧವಾಗಿ ರಾಜ್ಯವು, ಜನಕ್ಕೆ ವಿರುದ್ಧವಾಗಿ ಜನವು, ಮತ್ತು ಅನೇಕ ಈ ವಿಷಕಾರಿಕವಾದ ಒಂದು ರೋಗಾಣುಗಳಿಂದ ಕೂಡಿದಂಥ ರೋಗಗಳು ಹರಡುವಂಥದ್ದಾಗಿದೆ. ನಾವು ನೋಡ್ತೀವಿ ಈಗೆಲ್ಲ ನಾವು ಈ ಟಿವಿಯಲ್ಲಿ ಈ ವಾರ್ತೆಗಳನ್ನು ನಾವು ಕೇಳುವವರಾಗಿದ್ದೇವೆ. ದೇವರು ಟಿವಿಯನ್ನು ಕೊಟ್ಟದಕ್ಕಾಗಿ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುವ. God's side is to accomplish all the prophecies told by the great prophets written in the Bible. ನಾವು ನೋಡ್ತೇವೆ ದೇವರ ದೊಡ್ಡ ಪ್ರವಾದಿಗಳು ದೇವರ ಸತ್ಯವೇದದಲ್ಲಿ ಬರೆಯಲ್ಪಟ್ಟಂತ ಎಲ್ಲ ವಾಗ್ದಾನಗಳು ಅದು ನೆರವೇರ್ತವೆ. But the Bible says in Matthew 24:40, ಆದರೆ ಮತ್ತಾಯನ ಬರೆದ ಸುವಾರ್ತೆ 24ನೇ ಅಧ್ಯಾಯ 14ನೇ ವಚನ ಹೇಳ್ತದೆ, ಸತ್ಯವೇದದಲ್ಲಿ 24:14 ಮತ್ತಾಯ 24 ಅಲ್ಲಿ ಹೇಳ್ತದೆ, ಇದಲ್ಲದೆ ಪರಲೋಕ ರಾಜ್ಯದ ಈ ಸುವಾರ್ತೆಯು ಸರ್ವ ಲೋಕದಲ್ಲಿ ಎಲ್ಲ ಜನಾಂಗಗಳಿಗೆ ಸಾಕ್ಷಿಗಾಗಿ ಸಾರಲಾಗುವುದು, ಆಗ ಅಂತ್ಯವು ಬರುವುದು. So the first thing, all the gospel of the kingdom should be proclaimed, preached throughout the whole world. Then only the end will come. ಇಲ್ಲಿ ನಾವು ಸತ್ಯವೇದಕ್ಕೆ ಅನುಸಾರವಾಗಿ ನಾವು ನೋಡಿಕೊಳ್ತೇವೆ, ಮೊದಲನೇದಾಗಿ ದೇವರ ಕ್ರಿಸ್ತನ ಸುವಾರ್ತೆ ಲೋಕದ ಕಟ್ಟ ಕಡೆಯವರೆಗೆ ಅದು ಸಾರಲ್ಪಡುತ್ತದೆ, ಅದರ ನಂತರವೇ ಅಂತ್ಯ. Every man should know about Jesus, the gospel. ಪ್ರತಿ ಮನುಷ್ಯನು ಯೇಸು ಯಾರು, ಸುವಾರ್ತೆ ಏನು ಎಂಬುದಾಗಿ ಆತನು ತಿಳಿಯಬೇಕು. Because in the day of judgment, he should not tell, nobody told me about you, nobody told me about the salvation. So God's main purpose, everybody must, the gospel must be proclaimed to every creation. ನ್ಯಾಯ ತೀರಿಸುವಂತಹ ಸಮಯದಲ್ಲಿ ಯಾರು ಕೂಡ ಹೇಳಬಾರ್ದು, ನನಗೆ ಯೇಸುವಿನ ಬಗ್ಗೆ ಯಾರು ಹೇಳಿಲ್ಲ, ನನಗೆ ಯೇಸುವಿನ ಸುವಾರ್ತೆ ನನಗೆ ಸಿಕ್ಕಲಿಲ್ಲ ಎಂಬುದಾಗಿ ಯಾರು ಕೂಡ ಹೇಳಲಿಕ್ಕಿಲ್ಲ. So it's a bounden duty of every believer to tell about Jesus to your neighbors, your friends, and so on. ಅದರಿಂದ ನಮ್ಮ ವಿಶ್ವಾಸದ ನಮ್ಮ ಪ್ರತಿಯೊಬ್ಬರ ಜವಾಬ್ದಾರಿ ಏನಂದ್ರೆ, ನಾವು ನಮ್ಮ ನೆರೆಹೊರೆಯವರಿಗೆ, ನಮ್ಮ ಸುತ್ತಮುತ್ತಲಿನ ಜನರಿಗೆ ನಾವು ಯೇಸುವಿನ ಬಗ್ಗೆ ಸುವಾರ್ತೆಯನ್ನು ಹೇಳುವಂಥದ್ದು. The world is facing a threat in the World War III nuclear war. ಈ ಒಂದು ನಮ್ಮ ಲೋಕವು ಒಂದು ಬೆದರಿಕೆಯನ್ನು ಎದುರಿಸ್ತಿದೆ, ಏನಂದ್ರೆ ನ್ಯೂಕ್ಲಿಯರ್ ಯುದ್ಧ, ಅಣುಬಾಂಬಿನ ಯುದ್ಧ. The Middle East, everywhere, you know the story everywhere. All the leaders, the president, the prime minister, they are now on to kill, they destroy other nation. So they become the agent of this Satan. ನಾವು ನೋಡ್ತೇವೆ ಪಾಶ್ಚಿಮಾತ್ಯ ದೇಶಗಳಲ್ಲಿ ಅಂದ್ರೆ ಒಂದು ಜನರನ್ನು ಕೊಲ್ಲಿಕ್ಕಾಗಿ ಅವರಲ್ಲಿ ಏಜೆಂಟ್ಗಳಾಗಿ ಅಲ್ಲಿ ಕೆಲಸವನ್ನು ಮಾಡುತ್ತಿದ್ದಾರೆ. Revelation 12:12. ನಾವು ಪ್ರಕಟಣೆ 12ನೇ ಅಧ್ಯಾಯ 12ನೇ ವಚನದಲ್ಲಿ ನಾವು ಓದಿಕೊಳ್ಳುತ್ತೇವೆ. Satan has known, he was over to you all the inhabitants of at the earth, because the demon, the Satan knows that in a little time he will come down to you. He is furious, he is angry. ಇಲ್ಲಿ ನಾವು ನೋಡ್ತೇವೆ ಪ್ರಕಟಣೆ 12ನೇ ಅಧ್ಯಾಯ 12ನೇ ವಚನದ ಬಿ ಪಾಠಲ್ಲಿ ನಾವು ನೋಡಿಕೊಳ್ಳುತ್ತೇವೆ, ಸೈತಾನನು ತನಗಿರುವ ಕಾಲು ಸ್ವಲ್ಪವೆಂದು ತಿಳಿದು ಮಹಾರೌದ್ರವುಳ್ಳವನಾಗಿ ನಿಮ್ಮ ಕಡೆಗೆ ಇಳಿದು ಬಂದಿದ್ದಾನೆ ಎಂಬುದಾಗಿ. See, thief, the Satan, one name is given, thief. He comes to steal, kill and destroy. ಸೈತಾನಿಗೆ ಒಂದು ಹೆಸರು ಕೊಡಲ್ಪಟ್ಟಿದೆ, ಅವನ ಕಳ್ಳನು ಬರುವಂಥದ್ದು ಕದ್ದುಕೊಳ್ಳಲಿಕ್ಕೆ, ಕೊಲ್ಲಲಿಕ್ಕೆ ಮತ್ತು ನಾಶ ಮಾಡಲಿಕ್ಕೆ. We know the news, everywhere, rape, killing, the war, people are dying, destruction is happening. So it means the Satan is full swing, is doing his work. ಈಗ ನಾವು ನೋಡ್ತೀವಿ ವಾರ್ತೆಗಳೆಲ್ಲ ಸೈತನ ಕಾರ್ಯಗಳು ನಡೆಯುವಂಥದ್ದು. ಯಾಕೆಂದ್ರೆ ಇದೆಲ್ಲ ಸೈತನ ಮಾಡೋದು ಏನಂದ್ರೆ ವ್ಯಭಿಚಾರ ಮಾಡುವಂಥದ್ದು, ಕೊಲ್ಲುವಂಥದ್ದು, ಮತ್ತೆ ಜಗಳಗಳನ್ನು ಮಾಡುವಂಥದ್ದು, ಎಲ್ಲ ನಾಶ ಮಾಡುವಂಥ ಈ ಎಲ್ಲ ಸಂಗತಿಗಳು ಸೈತಾನ ಮಾಡುವಂಥದ್ದು ನಾವು ಕೇಳ್ತೇವಲ್ಲ. is increasing every day by day. ಈ ಭೂಮಿಯಲ್ಲಿ ದುಷ್ಟತನವು ದಿನದಿಂದ ದಿನ ಹೆಚ್ಚಾಗ್ತಾ ಇದೆ. Because Satan knows his time is running out. ಯಾಕಂದ್ರೆ ಸೈತಾನಿಗೆ ಗೊತ್ತುಂಟು ಆತನ
ಅವನ ಸಮಯ ಸ್ವಲ್ಪವೇ ಕೊಂಚವೇ ಎಂಬುದಾಗಿ. So, my dear brother and sister, it's time for you to rise up and build the kingdom of God. Amen. ಆದರೆ ನನ್ನ ಪ್ರಿಯ ಸಹೋದರ ಸಹೋದರಿ, ಇದು ನೀವು ಎದ್ದೇಳುವಂತ ಸಮಯ, ದೇವರ ರಾಜ್ಯವನ್ನು ಕಟ್ಟುವಂತ ಸಮಯವಾಗಿದೆ. We must get ready for the second coming of Jesus Christ. ಯೇಸು ಕ್ರಿಸ್ತನ ಎರಡನೇ ಬರುವುದಕ್ಕಾಗಿ ನೀವು ಸಿದ್ಧರಾಗಿರಬೇಕು. You get ready. You should be waiting for His second coming and also be prepared for His second coming. ನೀವು ಆತನ ರಾಜ್ಯವನ್ನು ಎದುರು ನೋಡುವವರಾಗಿ ಆತನ ರಾಜ್ಯಕ್ಕೋಸ್ಕರ ಸಿದ್ಧಗೊಂಡವರಾಗಿರಬೇಕು. It says, my house is called a house of prayer. ಸತ್ಯವೇದ ಹೇಳ್ತಾರೆ, ನನ್ನ ಆಲಯವನ್ನು ಪ್ರಾರ್ಥನಾಲಯ ಎನಿಸಿಕೊಳ್ಳಬೇಕು. So whenever you come together, you have to pray at least 10 minutes for the nation. ನಾವು ಇಲ್ಲಿ ಸಭೆಯಾಗಿ ಸೇರಿ ಬರುವಾಗ ನಮ್ಮ ದೇಶಕ್ಕೋಸ್ಕರ ನಾವು 10 ನಿಮಿಷ ಆದರೂ ನಾವು So ಪ್ರಾರ್ಥಿಸಬೇಕು. I preach almost every Sunday in different churches I go, but I don't see churches are praying for the nation. ನಾನು ಬೇರೆ ಬೇರೆ ಸಭೆಗಳಿಗೆ ಹೋಗ್ತೇನೆ, ಆದರೆ ದೇಶಕ್ಕೋಸ್ಕರ ಪ್ರಾರ್ಥಿಸುವಂತ ಸಭೆ ನಾನು ನೋಡಿ. I tell them, please pray at least 10 minutes for the nation. ದೇಶಕ್ಕೋಸ್ಕರ ಒಂದು 10 ನಿಮಿಷ ಆದರೂ ನೀವು ಪ್ರಾರ್ಥಿಸಿರಿ ಎಂಬುದಾಗಿ ನಾನು ಕೇಳಿ. Satan executes his plan through the rulers of the nation. ಸೈತಾನು ಈ ದುಷ್ಟ ಅಂದ್ರೆ ನಾಯಕರುಗಳ ಮೂಲಕ ಒಂದು ಅವನ ಆಡಳಿತ ನಡೆಸಲಿಕ್ಕೆ ಆತ ನೋಡ್ತಾನೆ. Because of lack of time, I cannot go deep. ಯಾಕೆ ನಮಗೆ ಸಮಯದ ಕೊರತೆ ಇದ್ದ ಕಾರಣ ಅದರಲ್ಲಿ ಆಳವಾಗಿ ಹೋಗ್ಲಿಕ್ಕೆ You ಆಗುವುದಿಲ್ಲ. read the book of Esther and Daniel, you can see that ನೀವು ಎಸ್ತರ್ ಮತ್ತು ದಾನಿಯೇಲನ ಪುಸ್ತಕಗಳನ್ನು ಓದುವುದಾದ್ರೆ ಅದನ್ನು ನೀವು ಕಂಡುಕೊಳ್ಳಬಹುದು. God taught me that the urgency to pray for the nation. ದೇವರು ನಮಗೆ ಆಲೋಚನೆ ಹೇಳಿಕೊಡ್ತಾರೆ, ನಮ್ಮ ದೇಶಕ್ಕೋಸ್ಕರ ನಾವು ಪ್ರಾರ್ಥಿಸಬೇಕು. That's what Paul says in 1 Timothy chapter 2 verse 1 and 2. ಅದರಿಂದಲೇ ಪೌಲನು 1 ತಿಮೋಥಿ 2ನೇ ಅಧ್ಯಾಯ 1-2 ವಚನದಲ್ಲಿ ಆತನು We ಬರೆಯುತ್ತಾನೆ. need to pray for the rulers, the kings, the prime minister, presidents, and all those who are in authority, that we may live a quiet and peaceful life. ನಾವು ಅಲ್ಲಿ ದೇವರ ವಾಕ್ಯ ಬರೆಯಲ್ಪಟ್ಟಿದೆ, ನಾವು ಮೊದಲದಾಗಿ ಎಲ್ಲ ಮನುಷ್ಯರಿಗೋಸ್ಕರ, ಅಧಿಕಾರಿಗಳಿಗೋಸ್ಕರ ನಾವು ಪ್ರಾರ್ಥಿಸಬೇಕು. ಯಾಕೆಂದ್ರೆ ನಾವು ನಿರ್ಭಯವಾಗಿ ನಮ್ಮ ಸ್ಥಳಗಳಲ್ಲಿ ನಾವು ವಾಸಿಸುವಂತೆ. So the church has failed. I tell the pastors should have the urge and the lead them, as a congregation and pray at least 10 minutes. ನಾವು ಸಭೆಯಾಗಿ ನಾವು ಇದನ್ನು ಮಾಡುವುದರಲ್ಲಿ ಸೋತೋಗಿದ್ದಾದ್ರೆ ಸಭೆಯಾಗಿ ಮತ್ತು ಸೇವಕರುಗಳಾಗಿ ಈ ಒಂದು 10 ನಿಮಿಷಗಳ ಕಾಲ ನಮ್ಮ ದೇಶಕ್ಕೋಸ್ಕರ, ನಾಯಕರುಗಳಿಗೋಸ್ಕರ ನಾವು ಪ್ರಾರ್ಥಿಸಬೇಕು. If you want to put off all the fan and light, only main switch, if you put it off, everything will off. ನಾವು ನೋಡ್ತೀವಿ ಎಲ್ಲ ಫ್ಯಾನ್ ಲೈಟ್ ಅಲ್ಲಿ ಇದ್ರೆ ನಾವು ಮೇನ್ ಸ್ವಿಚ್ ಆಫ್ ಮಾಡಿಕೊಳ್ಳಾಗ ಎಲ್ಲ ಆಫ್ ಆಗಿ ಹೋಗ್ತದೆ. You know that Israel people know what is when the war between Israelite and Philistines, when it was going on in the Bible. ನಾವು ನೋಡ್ತೀವಿ ಇಸ್ರೇಲ್ ಜನಾಂಗದವರಿಗೆ ಮತ್ತು ಫಿಲಿಸ್ಟಿಯ ಜನಾಂಗದವರಿಗೆ ಯುದ್ಧ ಆಗುವಂತ ಸಮಯದಲ್ಲಿ Saul, the king, was ruling the Israelites. ಅಲ್ಲಿ ಸೌಲನ ಅರಸನಾಗಿದ್ದುಕೊಂಡು ಇಸ್ರೇಲ್ ಜನಾಂಗದವರನ್ನು ಆಳ್ವಿಕೆ ಮಾಡ್ತಿದ್ದನು. But he was very bold. But when he saw the Goliath, he was very trembling, he was scared. ಆತ ಧೈರ್ಯವಂತನಾಗಿದ್ದರೂ ಕೂಡ ಯಾವಾಗ ಗೊಲ್ಯಾತನನ್ನು ಆತ ನೋಡಿದ ಆಗ ಆತನ ನಡುವವನಾದನು, ಹೆದರಿ ಹೋದನು. The Philistines were roaring like anything. ಅಲ್ಲಿ ನಾವು ಫಿಲಿಸ್ಟಿಯರು ಬಹಳವಾಗಿ ಗರ್ಜಿಸ್ತಿದ್ರು, ಆರ್ಭಟಿಸ್ತಿದ್ರು. But by incidentally, David, shepherd, he came to see his brothers, the instruction of the father. ಅಲ್ಲಿ ಆಕಸ್ಮಿಕವಾಗಿ ದಾವೀದನು ತನ್ನ ಸಹೋದರ ನೋಡ್ಲಿಕ್ಕೆ ಆ ಒಂದು ಸೈನ್ಯಾಧಿಪತಿಗಳು ಇದ್ದಂತ ಆ ಒಂದು ಸ್ಥಳಕ್ಕೆ ಬಂದಾಗ And he heard the cry, the shouting of Goliath. ಅಲ್ಲಿನ ಆತನು ಬಂದಾಗ ಈ ಗೊಲ್ಯಾತನು ಆರ್ಭಟಿಸುವಂತದ ಆತನು ಕೇಳಿದನು. He got very become zealous and said, how can this Goliath can, despise the name of the Lord? He got very angry. ಅಲ್ಲಿ ಆತನು ಫಿಲಿಸ್ಟಿಯನಾದ ಗೊಲ್ಯಾತನು ದೇವರಿಗೆ ಜೀವ ಸ್ವರೂಪನಾದ ದೇವರ ಹೀಯಾಳಿಸುವುದನ್ನು ನಿಂದಿಸುವುದನ್ನು ಈತನು ಕೇಳಿ ದಾವೀದನು ಹೇಳ್ತಾನೆ, ಈ ನಮ್ಮ ದೇವರನ್ನು ಹೀಯಾಳಿಸುವವನು ಇವನು ಯಾರು? The sling and one stone, he hit and killed the Goliath. ಅಲ್ಲಿ ನಾವು ನೋಡ್ತೀವಿ ಆತನು ಒಂದು ಕಲ್ಲನ್ನು ತೆಗೆದುಕೊಂಡು ಕವಣೆಯಲ್ಲಿ ಇಟ್ಟು ಆ ಒಂದೇ ಒಂದು ಕಲ್ಲಿನಿಂದ ಆತನು ಆ ದೊಡ್ಡ ದೈತ್ಯಾಕಾರದ ಗೊಲ್ಯಾತನನ್ನು ಆತನು ಉರುಳಿಸ್ತಾನೆ. The war was complete. Every Philistine fled the place. ಅಲ್ಲಿ ನಾವು ನೋಡ್ತೀವಿ ಯುದ್ಧವು ಆಗಿ ಆ ಎಲ್ಲ ಸ್ಥಳದಲ್ಲಿ ರಕ್ತವು ತುಂಬಿಕೊಂಡಿತ್ತು. Jesus said in Matthew 16, upon the rock of Peter, I will build my church. The powers of the hell shall not prevail. ನಾವು ನೋಡ್ತೇವೆ ಮತ್ತಾಯ ಸುವಾರ್ತೆ 14ನೇ ಅಧ್ಯಾಯದಲ್ಲಿ ಹೇಳಲ್ಪಡುತ್ತದೆ, ಈ ಬಂಡೆಯ ಮೇಲೆ ನಾನು ನನ್ನ ಸಭೆಯನ್ನು ಕಟ್ಟುತ್ತೇನೆ, ಪಾತಾಳ ಲೋಕದ ಯಾವ ಶಕ್ತಿ ಇದನ್ನು
church is more powerful. ಯಾಕಂದ್ರೆ ಸಭೆ ಬಹಳ ಶಕ್ತಿಶಾಲಿ ಇದೆ. Army, powerful army of Russia and America and China. ನಾವು ನೋಡ್ತೇವೆ ಬಲವಾದ ಸೈನ್ಯ ಇರುವುದು ಅಮೆರಿಕ, ರಷ್ಯಾ ಮತ್ತು ಚೈನಾ ದೇಶಗಳಲ್ಲಿ. If you pray sincerely for few minutes, that things will start changing in your country. You start praying together sincerely, and things will change. ನೀವು ಯಥಾರ್ಥವಾಗಿ ನೀವು ದೇವರನ್ನು ಮೊರೆಯುವುದಾದ್ರೆ ಎಲ್ಲ ಪರಿಸ್ಥಿತಿಗಳು ಬದಲಾಗುವಂತದ್ದಾಗಿದೆ. If you read with me in Ephesians chapter 6, 10 to 12. ಎಫೆಸ ಬರೆದವರ ಪತ್ರಿಕೆ When we strong in the Lord, we have a wrestling, fighting, not only with the blood and flesh. ಇಲ್ಲಿ ನಾವು ನೋಡ್ತೇವೆ ಎಫೆಸದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 12ನೇ ವಚನದಲ್ಲಿ ನಾವು ನೋಡಿಕೊಳ್ಳುತ್ತೇವೆ, ನಾವು ಹೋರಾಡುವಂಥದ್ದು ಮನುಷ್ಯ ಮಾತ್ರದವರ ಸಂಬಂಧವಲ್ಲ ಅಥವಾ ರಕ್ತ ಮಾಂಸದೊಂದಿಗೆ ನಾವು ಹೋರಾಡುವವರಲ್ಲ. See, against principality, against the darkness of forces and life, we have to have a fight with those spirits. ಇಲ್ಲಿ 12ನೇ ವಚನ ಹೇಳ್ತದೆ, ನಾವು ಹೋರಾಡುವುದು ಮನುಷ್ಯ ಮಾತ್ರದವರ ಸಂಗಡವಲ್ಲ, ರಾಜತ್ವಗಳ ಮೇಲೆಯೋ ಅಧಿಕಾರಗಳ ಮೇಲೆಯೋ ಈ ಅಂಧಕಾರದ ಲೋಕಾಧಿಪತಿಗಳ ಮೇಲೆಯೋ ಆಕಾಶ ಮಂಡಲದಲ್ಲಿರುವ ದುರಾತ್ಮಗಳ ಸೇನೆಯ ಮೇಲೆಯೋ ನಾವು ಹೋರಾಡುವವರಾಗಿದ್ದೇವೆ. ನಾವು ದೇವರು ಕೊಟ್ಟಂತ ಸರ್ವಾಯುಧಗಳನ್ನು ನಾವು ಧರಿಸಿಕೊಂಡವರಾಗಿದ್ದೇವೆ. So my dear brother, we pray earnestly. This is the time, we have to get ready for the kingdom of God. ಅದರಿಂದ ಪ್ರಿಯ ಸಹೋದರ ಸಹೋದರಿ, ನಾವು ಎಡೆ ಬಿಡದೆ ನಾವು ಯಾವಾಗಲೂ ಪ್ರಾರ್ಥಿಸುವವರಾಗಿರಬೇಕು. ಯಾಕಂದ್ರೆ ದೇವರ ರಾಜ್ಯಕ್ಕೋಸ್ಕರ ದೇವರ ರಾಜ್ಯವನ್ನು ನಾವು ಪವಿತ್ರಾತ್ಮ ಭರಿತರಾಗಿ ದೇವರ ರಾಜ್ಯ ನಾವು ಕಟ್ಟುವವರಾಗಿರಬೇಕು. ನಾವು ಪವಿತ್ರಾತ್ಮದಲ್ಲಿ ನಡೆಸಲ್ಪಡಬೇಕು, ಆತ್ಮದಿಂದ ನಡೆಸಲ್ಪಡಬೇಕು. Bible says in Luke chapter 4 verse 14, ಸತ್ಯವೇದ ಹೇಳ್ತಾರೆ, ಲೂಕನ ಬರೆದ ಸುವಾರ್ತೆ 4ನೇ ಅಧ್ಯಾಯ 14ನೇ ವಚನ, Jesus went to Galilee in the power of the Holy Spirit. ನಾವು ನೋಡ್ತೇವೆ ಯೇಸು ಸ್ವಾಮಿ ಗಲಿಲೆಯ ಪ್ರದೇಶಕ್ಕೆ ಪವಿತ್ರಾತ್ಮ ಭರಿತನಾಗಿ ಅಲ್ಲಿ ಹೋದನು. See, it is only by the Spirit of God we can accomplish things. ದೇವರ ಆತ್ಮನ ಶಕ್ತಿಯ ಮೂಲಕ ಮಾತ್ರ ನಾವು ಎಲ್ಲ ಸಂಗತಿಗಳನ್ನು ಪರಿಪೂರ್ಣಗೊಳಿಸಲಿಕ್ಕೆ ಸಾಧ್ಯ. God has promised in Joel 2:28, I will pour out my spirit on all flesh. ಯೋವೇಲ 2:28 ಹೇಳ್ತದೆ, ಎಲ್ಲ ಮನುಷ್ಯರ ಮೇಲೆ ನನ್ನ ಆತ್ಮವನ್ನು ನಾನು ಸುರಿಸುವೆನು. We are full gospel believers. ನಾವು ಪೂರ್ಣ ಸೇವಕ, ಫುಲ್ ಗಾಸ್ಪಲ್ ಬಿಲೀವರ್ಸ್ ಅಂದ್ರೆ ಪೂರ್ಣ ಸೇವಕ. ನಾವು ಪವಿತ್ರಾತ್ಮ ಭರಿತರಾಗಿ ಯಾವಾಗಲೂ ಇರಬೇಕು. God is giving me just to give the simple God, the Spirit of God. The Bible says God is Spirit and He comes and dwells in us. That is the greatest, amazing thing. ನಾವು ಸತ್ಯವೇದ ಹೇಳ್ತದೆ, ದೇವರ ಆತ್ಮ ಸ್ವರೂಪನ ಆತ ನಮ್ಮ ಒಳಗೆ ಬಂದು ವಾಸ ಮಾಡಿದನು. ಅದುವೇ ಬಹಳ ಅದ್ಭುತವಾದ ಸಂಗತಿ ಆಗಿದೆ. So He does not dwell there in heaven, but He wants to dwell in you as a form of Spirit. So ask Him to get filled up the Holy Spirit. ಆತನ ಪರಲೋಕದಲ್ಲಿ ಇರ್ಲಿಕ್ಕೆ ಬಯಸಿಲ್ಲ, ಆತ ನಿನ್ನೊಳಗೆ ನನ್ನೊಳಗೆ ಇರ್ಲಿಕ್ಕೆ ಬಯಸ್ತಾನೆ. ಅದರಿಂದ ನಾವು ಯಾವಾಗಲೂ ಪವಿತ್ರಾತ್ಮ ಭರಿತರಾಗಿರಬೇಕು. All the promises are written. The Bible offers you to claim it only when you be faithful. You live according to God's word. ನೀವು ದೇವರ ವಾಕ್ಯಕ್ಕೆ ವಿಧೇಯರಾಗಿ ನೀವು ನಂಬಿಗಸ್ತರಾಗಿರುವಾಗ ನೀವು ದೇವರ ವಾಕ್ಯಗಳ ವಾಗ್ದಾನಗಳನ್ನು ನೀವು ಅದನ್ನು ನಿಮ್ಮದಾಗಿ ನೀವು ಸ್ವೀಕರಿಸಬೇಕು. God promised, Micah 4:1. ಮೀಕನ ಗ್ರಂಥದಲ್ಲಿ 4ನೇ ಅಧ್ಯಾಯ 1ನೇ ವಚನದಲ್ಲಿ ದೇವರು ವಾಗ್ದಾನ ಮಾಡ್ತಾನೆ. 4:1. In the last day, ಅಂತ್ಯಕಾಲದಲ್ಲಿ ಯೆಹೋವನ ಮಂದಿರದ ಬೆಟ್ಟವು ಎಲ್ಲಾ ಗುಡ್ಡ ಬೆಟ್ಟಗಳಿಗಿಂತ ಉನ್ನತವಾಗಿ ಬೆಳೆದು ನೆಲೆಗೊಳ್ಳುವುದು. ಆಗ ಜನಾಂಗಗಳು ಅದರ ಕಡೆಗೆ ಪ್ರವಾಹಗಳಂತೆ ಬರುವರು. ಆಮೆನ್. The house of God, is like compared to a mountain. It will be lifted above every peak, pinnacle, every mountain, and people, different, the kinds of people will come to the church. ಇಲ್ಲಿ ದೇವರ ಆಲಯವನ್ನು ಹೇಗೆ ಹೋಲಿಸಲಾಗಿದೆ ಎಂದು ನೋಡುವಾಗ ಗುಡ್ಡ ಬೆಟ್ಟಗಳಿಗಿಂತ ಅಂದ್ರೆ ಉನ್ನತವಾಗಿ ಅದು ನೆಲೆಗೊಳ್ಳುವುದು ಮತ್ತು ಅನೇಕ ರೀತಿಯಾದ ಜನಾಂಗಗಳವರು ಅಲ್ಲಿಗೆ ಬರುವರು ಎಂಬುದಾಗಿ ಸತ್ಯವೇದ ಹೇಳ್ತದೆ. ನಮ್ಮ ದೇಶದಲ್ಲಿ ಒಂದು ಜೀವನ ಬರುವಂತೆ ಒಂದು ಆತ್ಮನ ಮಳೆ ಸುರಿಯಲ್ಪಡುವಂತೆ ನಾವು ಪ್ರಾರ್ಥಿಸಬೇಕು. ನಾವು ದೇಶದ ನಾಯಕರುಗಳಿಗೋಸ್ಕರ ಪ್ರಾರ್ಥಿಸಬೇಕು ಮತ್ತು ಪವಿತ್ರಾತ್ಮನ ಮಾಡಿ ಅವರ ಮೇಲೆ ಸುರಿಸಲ್ಪಡುವಂತೆ ನಾವು ಪ್ರಾರ್ಥಿಸಬೇಕು.
ಕಳಿಸಬೇಕು. What we done in the 20 years ministry, the Holy Spirit will do in one day. Amen. ನಾವು ಏನು 20 ವರ್ಷದ ಸೇವೆಯಲ್ಲಿ ಮಾಡ್ಲಿಕ್ಕೆ ಆಗಲಿಲ್ಲ, ಒಂದು ಕ್ಷಣದಲ್ಲಿ ಪರಿಶುದ್ಧಾತ್ಮ ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. When the Holy Spirit poured, the drunkards, the adulterers, thieves, and actually they all come. The presence of God, they will all be transformed. Amen. ದೇವರ ಆತ್ಮನ ಶಕ್ತಿ ಅವರ ಮೇಲೆ ಬರ್ತದೆ. ಅವರು ವ್ಯಭಿಚಾರಗಳಾಗಿರ್ಬೋದು, ಕುಡುಕರಾಗಿರ್ಬೋದು, ಯಾರೇ ಆಗಿರ್ಬೋದು, ಅವರ ಜೀವಿತಗಳು ಬದಲಾಗ್ತದೆ. ಯಾಕಂದ್ರೆ ದೇವರ ಪ್ರಸನ್ನತೆ ಅವರನ್ನು ಬದಲಾಯಿಸುವಂತದಾಗಿದೆ. In 2006, you see a great revival in Shillong happened. 2006 ಶಿಲಾಂಗಲ್ಲಿ ದೊಡ್ಡ ಒಂದು ಉಜ್ಜೀವನ ಉಂಟಾಯಿತು. You can see in the YouTube, even Shillong revival, you will see that. ನೀವು ಯೂಟ್ಯೂಬ್ ಅಲ್ಲಿ ಶಿಲಾಂಗ್ ಉಜ್ಜೀವನ ಅಂದ್ರೆ 2006 ಎಂಬುದಾಗಿ ಹಾಕಿದ್ರೆ ಬರ್ತದೆ. People, the Presbyterian church, they are not Pentecostal, but they pray, Lord, send us a revival, send us the Holy Spirit. ಅವರು ಪಂಚಶತನದ ಸಭೆಯವರು ಆಗಿಲ್ಲ, ಆದ್ರೆ ಸಹ ಅವರು ದೇವರಲ್ಲಿ ಇರ್ತಿತ್ತು, ಕರ್ತನೆ ಉಜ್ಜೀವನ ನೀನು ಕಳಿಸಿಕೊಡು, ಉಜ್ಜೀವನವನ್ನು ಕಳಿಸಿಕೊಡು ಎಂಬುದಾಗಿ. The Holy Spirit came upon, one of the girls' school, 8th standard. Oh, they were crying, they fell under the power of God. ಅಲ್ಲಿ 8ನೇ ತರಗತಿ ಒಂದು ಹುಡುಗಿಯ ಮೇಲೆ ದೇವರಾತ್ಮ ಶಕ್ತಿ ಬಂದು ಎಲ್ಲರೂ ಅಲ್ಲಿ ಒಂದು ಪವಿತ್ರತ ಭರಿತರಾಗಿದ್ದುಕೊಂಡು ಅಲ್ಲಿ ನಡೆಸಲ್ಪಟ್ಟರು. The presence of God filled the entire church school, so they could not conduct classes. ಆ ಇಡೀ ಒಂದು ಶಾಲೆಯಲ್ಲಿ ಪವಿತ್ರಾತ್ಮ ಶಕ್ತಿ ಬಲವಾಗಿ ಚಲಿಸಿದ ಕಾರಣ ಅವರ ಶಾಲೆಯ ಒಂದು ತರಗತಿಗಳನ್ನು ಮುಂದುವರಿಸಿಕೊಂಡು ಹೋಗಲಿಕ್ಕೆ The churches were flooded with people. ಈಗ ನಾವು ನೋಡ್ತೇವೆ ಸಭೆಗಳಲ್ಲಿ ಜನರಿಂದ ಸಭೆಯ ತುಂಬಿ ತುಳುಕ್ತಾ ಇದೆ. Even after pastor's benediction, people will not willing to go. They people fell under the power of God. Demons coming, screaming over people. A lot of things are happening. ಅಲ್ಲಿ ನಾವು ನೋಡ್ತೇವೆ ದೇವರ ಸೇವಕರು ಅಂತ್ಯಾಶೀರ್ವಾದ ಕೊಟ್ಟ ನಂತರವೂ ಜನರಿಗೆ ಹೋಗ್ಲಿಕ್ಕೆ ಮನಸ್ಸಿಲ್ಲ. ದೇವರ ಆತ್ಮ ಶಕ್ತಿ ಅವರ ಮೇಲೆ ಬಂದು ಅನೇಕ ದುರಾತ್ಮಗಳು ಬಿಟ್ಟು ಹೋಗುವಂಥದ್ದು, ಅನೇಕ ದೇವರ ಶಕ್ತಿಯನ್ನು ಅವರು ಅನುಭವಿಸುವಂಥದ್ದು ನಾವು ಅಲ್ಲಿ ನೋಡಿಕೊಳ್ಳುತ್ತೇವೆ. Lord, send us the Holy Spirit revival. ಅವರು ಬಹಳವಾಗಿ ಕೂಗಿಕೊಂಡು ದೇವರಲ್ಲಿ ಮೊರೆ ಇಡ್ತಾರೆ, ದೇವರೇ ಪವಿತ್ರಾತ್ಮನ ಉಜ್ಜೀವನದ ಶಕ್ತಿಯನ್ನು ನೀನು ಕಳುಹಿಸಿಕೊಡು. People pray. Many people are sick. Pastors are sick. We have to pray for their healing, health. ಅನೇಕ ದೇವ ಸೇವಕರುಗಳು ಅನಾರೋಗ್ಯದಲ್ಲಿದ್ದಾರೆ, ಅವರ ಸ್ವಸ್ಥತೆಗೋಸ್ಕರ ನಾವು ಪ್ರಾರ್ಥಿಸಬೇಕಾಗಿದೆ. And we have to pray everyone God to use them mightily. Miracles, signs will follow in the ministry. ಮತ್ತು ಪ್ರತಿಯೊಬ್ಬರಿಗೋಸ್ಕರ ನಾವು ಪ್ರಾರ್ಥಿಸಬೇಕು, ಅವರನ್ನು ದೇವರ ಬಲವಾಗಿ ಉಪಯೋಗಿಸುವಂತೆ ಮತ್ತು ದೇವರ ಅದ್ಭುತ ಕಾರ್ಯಗಳು, ಸೂಚಕ ಕಾರ್ಯಗಳು ಅವರ ಮೂಲಕ ಅದು ನಡೆಸಲ್ಪಡುವುದು. I mean pray. So pray for the protection, pray for the provision, and God, when you start praying, God will use them. ಮತ್ತು ಅವರ ಒಂದು ಸುರಕ್ಷತೆಗೋಸ್ಕರ ಮತ್ತೆ ಅವರ ಎಲ್ಲ ಅಗತ್ಯತೆಗಳನ್ನು ದೇವರು ಸಂಧಿಸುವಾಗೆ ಮತ್ತು ಅವರನ್ನು ದೇವರ ಬಲವಾಗಿ ಉಪಯೋಗಿಸುವಾಗೆ ನಾವು ಪ್ರಾರ್ಥಿಸಬೇಕಾಗಿದೆ. Shall we close our eyes and pray? ನಾವು ಕಣ್ಣುಗಳನ್ನು ಮುಚ್ಚಿಕೊಂಡು ನಾವು ಪ್ರಾರ್ಥಿಸಿಕೊಳ್ಳೋಣ. Let's pray for the nation. ನಮ್ಮ ದೇಶಕ್ಕೋಸ್ಕರ ನಾವು ಪ್ರಾರ್ಥಿಸುವ. It is our responsibility. ಇದು ನಮ್ಮ ಜವಾಬ್ದಾರಿಯಾಗಿದೆ. God sent Thomas to India. ನಾವು ನೋಡ್ತೀವಿ ದೇವರು ತೋಮನನ್ನು ಈ ಭಾರತ ದೇಶಕ್ಕೆ ಕಳಿಸಿದರು. One of the disciples of Jesus Christ. ಯೇಸು ಕ್ರಿಸ್ತನ ಒಬ್ಬ ಶಿಷ್ಯನಾಗಿದ್ದನು. Many saints of blood were shed. They died as martyrs. ನಾವು ನೋಡ್ತೇವೆ ಅನೇಕ ದೇವ ಭಕ್ತರ ಒಂದು ರಕ್ತವಿಲ್ಲಿ ಸುರಿಸಲ್ಪಟ್ಟು ಅವರ ರಕ್ತ ಸಾಕ್ಷಿಗಳಾಗಿ ಸತ್ತರು. The blood of those saints are now crying to God. ಆ ಒಂದು ದೇವ ಜನರ ರಕ್ತವು ಈಗ ದೇವರಲ್ಲಿ ಮೊರೆ ಇಡ್ತದೆ. Now pray, open our mouth and say, Lord, save India. ನೀವು ಬಾಯಿ ತೆರೆದು ಹೇಳಿರಿ, ದೇವರೇ ಭಾರತ ದೇಶವನ್ನು ನೀನು ರಕ್ಷಿಸು. Lord, every power of darkness in our nation be broken. ನಮ್ಮ ದೇಶದಲ್ಲಿ ಇರುವಂತೆಲ್ಲ ದುರಾತ್ಮ ಶಕ್ತಿಯ ಬಲಗಳು ಮುರಿಯಲ್ಪಡಬೇಕು. Lord, you say, transform Saul into Paul. Lord, transform those people, Lord. ಕರ್ತನೇ, ಆ ಎಲ್ಲ ಜನರನ್ನು ನೀನು ರೂಪಾಂತರಗೊಳಿಸು ಕರ್ತನೇ. Thank you, Lord. God is going to expand your ministry, your church. Many people are going to come in the days to come. Amen. ನಿಮ್ಮ ಸೇವೆ, ನಿಮ್ಮ ಸಭೆಯನ್ನು ದೇವರು ವಿಸ್ತಾರಗೊಳಿಸ್ತಾನೆ ಮತ್ತು ಆತನ ಅನೇಕ ಜನರನ್ನು ಇಲ್ಲಿ ಕರ್ಕೊಂಡು ಬರ್ತಾನೆ. People may go, but God will add more new people every month. ಪ್ರತಿ ತಿಂಗಳು ಹೊಸ ಜನಗಳು ಬರುವವರಾಗಿದ್ದಾರೆ. Work, Lord, pray, and Lord, shed tears in the presence of God. God will reward you richly, my brother. ನೀವು ಕರ್ತನ ಸಮ್ಮುಖದಲ್ಲಿ ಕಣ್ಣೀರಿಟ್ಟು ಪ್ರಾರ್ಥಿಸುವಾಗ ದೇವರು ನಿಮಗೆ ಪ್ರತಿಫಲವನ್ನು ಕೊಡುವಾತನಾಗಿದ್ದಾನೆ. Lord, we thank you for this church and pastor, the family, and all the congregation members. ಕರ್ತನೇ, ಈ ಸಭೆಗೋಸ್ಕರ, ಸೇವೆಗೋಸ್ಕರ, ಸಭಾ ಪಾಲಕರಿಗೋಸ್ಕರ, ಅವರ ಕುಟುಂಬಕ್ಕೋಸ್ಕರ, ಪ್ರತಿಯೊಬ್ಬರಿಗೋಸ್ಕರ ನಿನಗೆ ಸ್ತೋತ್ರಗಳನ್ನು ಸಲ್ಲಿಸುವ.
command healing in every sick body in Jesus' name. Amen. ಎಲ್ಲ ರೋಗವುಳ್ಳ ದೇಹಗಳು ಸ್ವಸ್ಥಗೊಳ್ಳಲಿ, ಆರೋಗ್ಯವನ್ನು ಹೊಂದಿಕೊಳ್ಳಲಿ. Every infirmity spirit, I will cast it out in Jesus' ಎಲ್ಲ name. ದುರಾತ್ಮ ಶಕ್ತಿಯ ಬಲಗಳಿಂದ ಯೇಸುವಿನ ನಾಮವನ್ನು ತಿರಸ್ಕರಿಸಿ. We proclaim blessings and health and healing and health upon everyone. Amen. ಪ್ರತಿಯೊಬ್ಬರ ಮೇಲೆ ದೇವರ ಆಶೀರ್ವಾದ, ಆರೋಗ್ಯ, ಸ್ವಸ್ಥತೆ ನಾವು Lord, fill them with the Holy Spirit and the spirit of intercession, Lord. ಆಮೆನ್. ಕರ್ತನ ಪವಿತ್ರಾತ್ಮನ ಶಕ್ತಿಯಿಂದಲೇ ಸ್ವಾಮಿ, ಮಧ್ಯಸ್ಥಿಕೆ ಪ್ರಾರ್ಥನೆಯ ಕರ್ತನ ಕೃಪೆಯಿಂದ ನೀನು ಅವರನ್ನು ತುಂಬಿಸು ಸ್ವಾಮಿ. Every member become a prayer warrior. ಕರ್ತನ ಇಲ್ಲಿರುವ ಪ್ರತಿಯೊಬ್ಬರು ಪ್ರಾರ್ಥನೆ ವೀರಗಳಲ್ಲಿ Everyone become as intercessor, Lord. ಕರ್ತನ ಪ್ರತಿಯೊಬ್ಬರು ಮಧ್ಯಸ್ಥಿಕೆ ಪ್ರಾರ್ಥನೆ ಮಾಡುವರಾಗಿ ನೀನು ಮಾರ್ಪಡಿಸು. Multiply the ministry manifold in Jesus' name. ಕರ್ತನ ಈ ಸೇವೆ ನೀನು ದ್ವಿಗುಣಗೊಳಿಸು ಸ್ವಾಮಿ, ಯೇಸುವಿನ ನಾಮದಲ್ಲಿ. Thank you, Lord. Thank you, Thank you, Lord. Jesus. We give all the glory. ಕರ್ತನ ನಿನಗೆ ಎಲ್ಲ ಮಹಿಮೆ ನಾವು ಸಲ್ಲಿಸುವರಾಗಿದ್ದೇವೆ. ದೇವರ ವಾಕ್ಯವನ್ನು ಕೇಳಿದೆವು. ಒಂದು ಸುಂದರವಾದ ಸಂದೇಶ ನಾವು ಹೊಸ ವರ್ಷದಲ್ಲಿ ಕೇಳಲಿಕ್ಕೆ ದೇವರು ಕೃಪೆ ಕೊಟ್ಟ. ನಾವೆಲ್ಲ ಕರತಟ್ಟಿ ದೇವರ ಸೇವಕರಿಗೋಸ್ಕರ, ಅವರ ಮೆಸೇಜ್ಗೋಸ್ಕರ ಕರ್ತನಿಗೆ ಸ್ತೋತ್ರ ಹೇಳುವ, ನಾವು ಪ್ರಾರ್ಥನೆ ಮಾಡುವ. ಅವರ ಮುಂದೆ ಸೇವೆಯಲ್ಲಿ ದೇವರು ಬಲವಾಗಿ ಶಕ್ತವಾಗಿ ಉಪಯೋಗಿಸಲಿಕ್ಕೋಸ್ಕರ ನಾವು ಸಭೆಯಾಗಿ ಪ್ರಾರ್ಥನೆ ಮಾಡುವ. ಒಂದು ನಿಮಿಷ ಅವರಿಗೋಸ್ಕರ ಪ್ರಾರ್ಥನೆ ಮಾಡುವ. ಥ್ಯಾಂಕ್ ಯು ಲಾರ್ಡ್. ಕರ್ತನೇ ನಿನಗೆ ಸ್ತೋತ್ರವಾಗಲಿ. ದೇವರ ನಿನ್ನ ದಾಸನನ್ನು ಇವತ್ತು ನಮ್ಮ ಸಭೆಗೆ ಕರ್ಕೊಂಡು ಬಂದದಕ್ಕೆ ನಿನಗೆ ಸ್ತೋತ್ರ. ಇದು ಮನುಷ್ಯನ ಆಲೋಚನೆ ಅಲ್ಲ, ನಿನ್ನ ಆಲೋಚನೆ ಸ್ವಾಮಿ. ಹೊಸ ವರ್ಷದಲ್ಲಿ ಕರ್ತನೆ ನಿನ್ನ ಮಗನನ್ನು ಈ ಆಲಯದಿಂದ ತಂದು ದೇವರ ನಿನ್ನ ವಚನದೊಂದಿಗೆ ನೀನು ಮಾತನಾಡಿದ ಶಬ್ದವನ್ನು ನಾವು ಸ್ವೀಕಾರ ಮಾಡುತ್ತೇವೆ ಸ್ವಾಮಿ. ಎಸ್, ಯಾಕಂದ್ರೆ ನಿನ್ನ ಮಾತುಗಳು ಬಿದ್ದು ಹೋಗುವುದಿಲ್ಲ, ನಿನ್ನ ಮಾತುಗಳು ಬಿದ್ದು ಹೋಗುವುದಿಲ್ಲ. ನಿನ್ನ ಮಾತಿನಲ್ಲಿ ಶಕ್ತಿ ಉಂಟು, ನಿನ್ನ ಮಾತಿನಲ್ಲಿ ಬಲ ಉಂಟು, ನಿನ್ನ ಮಾತಿನಲ್ಲಿ ಕಟ್ಟಲ್ಪಡುತ್ತದೆ ಸ್ವಾಮಿ. ಯೇಸುವಿನ ನಾಮದಲ್ಲಿ ನಾವು ಪ್ರಾರ್ಥಿಸುತ್ತೇವೆ ಕರ್ತನೆ. ನಿನ್ನ ದಾಸನ ಎಲ್ಲ ಮಾತುಗಳು ಈ ಸಭೆಯಲ್ಲಿ ನೆರವೇರುವುದಕ್ಕೆ ನಿನಗೆ ಸ್ತೋತ್ರ. ಸಭೆಯ ಮಕ್ಕಳಲ್ಲಿ ನೆರವೇರುವುದಕ್ಕೆ ಸ್ತೋತ್ರಪ್ಪ. ಅವರು ಹೋಗುವ ಎಲ್ಲ ಸ್ಥಳಗಳಲ್ಲಿ ಕರ್ತನೆ ನೀನು ಅವರನ್ನು ಬಲವಾಗಿ ಉಪಯೋಗಿಸು ಕರ್ತನೆ. ಅವರ ಜೊತೆ ನೀನು ಇರುವುದಕ್ಕೆ ನಿನಗೆ ಸ್ತೋತ್ರ. ಹೌದು ಕರ್ತನೆ, ಅವರಿಗೆ ಸೇವೆಯ ಬಾಗಿಲು ನೀನು ಹೊಸ ಹೊಸ ಬಾಗಿಲುಗಳನ್ನು ತೆರೆಯುವುದಕ್ಕೆ ಸ್ತೋತ್ರಪ್ಪ. ಇನ್ನೂ ಹೆಚ್ಚು ಉತ್ಸಾಹದಿಂದ, ಇನ್ನೂ ಹೆಚ್ಚು ಬಲದಿಂದ ನಿನ್ನ ಸೇವೆ ಮಾಡಿ ಸ್ವಾಮಿ. ನಿನ್ನ ರಾಜ್ಯದ ಮೇಲೆ ಉಪಯೋಗಿಸುವುದಾಗಿ ನಾವು ಸಭೆಯಾಗಿ ಒಂದೇ ಮನಸ್ಸಿನಿಂದ ಪ್ರಿಯ ಸೇವಕರನ್ನು ಬ್ಲೆಸ್ ಮಾಡುತ್ತಿದ್ದೇವೆ ಕರ್ತನೆ. ಅವರು ಹೋಗುವ ಎಲ್ಲ ಸ್ಥಳಗಳಲ್ಲಿ ನಿನ್ನ ನಾಮ ಮಾತ್ರ ಮಹಿಮೆಯಾಗಲಿ. ಪ್ರಾರ್ಥನೆ ಕೇಳಿದ್ದಕ್ಕೆ ನಿನಗೆ ಸ್ತೋತ್ರ. ಎಲ್ಲ ಘನ ಮಾನ ಮಹಿಮೆ ನಿನಗೆ ಸ್ವಾಮಿ. ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ ತಂದೆ, ಆಮೆನ್. ಪಡೆದುಕೊಳ್ಳುವ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪರಿಶುದ್ಧಾತ್ಮನ ಅನ್ಯೋನ್ಯ ಸಹವಾಸ ಸೇರಿ ಬಂದ ಎಲ್ಲ ದೇವರ ಮಕ್ಕಳೊಂದಿಗೂ, ಸಾರಲ್ಪಟ್ಟ ವಾಕ್ಯದೊಂದಿಗೂ, ಸಾರಲ್ಪಟ್ಟ ಅಭಿಷೇಕದೊಂದಿಗೂ, ಲೋಕದ ಇರುವ ಎಲ್ಲ ದೇವರ ಮಕ್ಕಳೊಂದಿಗೆ ಇತಿಯದ್ದು ಕ್ರಿಸ್ತನ ಎರಡನೇ ಬರದ ತನಕ ನಿತ್ಯ ನಿರಂತರವಾಗಿರಲಿ. ಆಮೆನ್. ಜಯಪಟ್ಟ ದೇವರಿಗೆ 3 ಬಾರಿ ಹಲ್ಲೆಲೂಯಾ, 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 ಹಲ್ಲೆಲೂಯಾ. ದೇವರಿಗೆ ಆಶೀರ್ವಾದ.